ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಅಭಿನೇತ್ರಿಯೊಬ್ಬರು ಕೂತ್ಕೊಂಡಿದ್ದಾರೆ. ಶಿಖಂಡಿ ಮೂವಿ ಮಾಡಿದ್ದಾರೆ, ಟಕೀಲಾ ಮಾಡಿದ್ದಾರೆ, ಹಾಗೂ ಇತ್ತೀಚೆಗೆ ಬಂದಂತಹ ಫಸ್ಟ್ ನೈಟ್ ವಿತ್ ದೆವ್ವದಲ್ಲಿ ಮೋಸ್ಟ್ ಫೇಮಸ್ ಆದಂತಹ ನಿಖಿತಾ ಸ್ವಾಮಿ ಅವರು ನಮ್ಮ ತಿಳಿದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ಈ ತರ ಒಂದು ಇಂಟ್ರೋ ಕೊಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ನನ್ನ ಜರ್ನಿ ಶುರು ಆಗಿದ್ದು ಸಿನಿಮಾಗೆ ಬರಬೇಕು ಅಂತ ಏನಿರ್ಲಿಲ್ಲ. ಮಾಡ್ಲಿಂಗ್ ಹಾಗೆ ಆಡ್ಸ್ ನ ಮಾಡ್ತಾ ಇದ್ದೋಳು ನಾನು. ಸೊ ಅದಾದ್ಮೇಲೆ ಎಲ್ಲರ ಲೈಫ್ ಸೆಟ್ಲ್ ಆಗ್ಬೇಕು ಅಂತಾರಲ್ಲ, ನಾನು ಕೂಡ ಎಜುಕೇಶನ್ ಮುಗಿಸಿ ಇನ್ಫೋಸಿಸ್ ಹೋಗಿ ಕೆಲಸ ಮಾಡಿದಂತ ಹುಡುಗಿ. ಸೊ ಅಲ್ಲಿಂದ ಡೈರೆಕ್ಟ್ ಬಂದಿದೆ ಸಿನಿಮಾಗೆ. ತುಂಬಾ ಅಚಾನಕ್ ಆಗಿ ನಾನು ಸಿನಿಮಾ ಫೀಲ್ಡ್ಗೆ ಬಂದೆ. ಅಂಡ್ ತುಂಬಾ ಖುಷಿ ಪಡ್ತಾ ಇದ್ದೀನಿ, ಇವತ್ತು ಹೆಮ್ಮೆ ಪಡ್ತಾ ಇದ್ದೀನಿ ಈ ಸಿನಿಮಾ, ಈ ಫೀಲ್ಡ್ ನಾನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಹೇಗೆ ಅದು ಅಚಾನಕ್ ಥ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓನ್ಲಿ. ಯಾಕಂದ್ರೆ ನನ್ ಮುಂಚೆ ಮಾಡ್ಲಿಂಗು ಈ ಆಡ್ಸ್ ಮಾಡ್ತಿರೋದ್ರಿಂದ ಎಲ್ಲೋ ಯಾರೋ ಒಂದು ಡೈರೆಕ್ಟರ್ ನನ್ನ ನೋಡಿ ಈ ತರ ಸಿನಿಮಾ ಮಾಡ್ತಿರೋದು. ಮೊದಲನೇ ಮಾತು ನಾನು ಅವ್ರಿಗೆ ಹೇಳಿದ್ದು ಅಂದ್ರೆ, ಸರ್ ನಾನಂತೂ ಆಕ್ಟಿಂಗ್ ಕಲ್ತಿಲ್ಲ, ನಾನು ಮಾಡ್ಲಿಂಗು ನೀವು ಬೇಕಾದ್ರೆ ಒಂದು ಫೋಟೋ ಶೂಟಿಗೆ ಪೋಸ್ ಮಾಡಿ ಅದ್ರ ಬಗ್ಗೆ ನನಗೆ ಗೊತ್ತು ಬಿಟ್ಟು ಆಕ್ಟಿಂಗ್ ಬಗ್ಗೆ ನನಗೆ ಝೀರೋ ನಾಲೆಜ್ ಇದೆ. ಸೊ ಸಿನಿಮಾನ ನೀವು ನನ್ನನ್ನು ತಗೊಳ್ತೀರ, ಪ್ಲೀಸ್ ಯೋಚನೆ ಮಾಡಿ ಅಂತ ಅಂದೆ. ಇಲ್ಲ, ನಾವು ಎಲ್ಲ ಒಂದು ಡೆಬ್ಯೂ ಮಾಡ್ತಾ ಇರೋದು ಆಸ್ ಎ ಡೈರೆಕ್ಟರ್, ನಂದು ಇದೊಂದು ಹೊಸ ಸಿನಿಮಾ. ಸೊ ನಾವು ಎಲ್ಲ ಒಂದ್ ಮಂತ್ ಒಂದು ಟ್ರೈನಿಂಗ್ ಅಂತ ಮಾಡ್ತಾ ಇದೀವಿ. ಇಫ್ ಯು ಆರ್ ಓಪನ್ ಟು ಲರ್ನಿಂಗ್, ನಾನ್ ನಿಮ್ಗೆ ನೀವು ಬಂದು ಮಾಡ್ಬೋದು ಅಂದ್ರೆ ಓಕೆ. ಬಿಕಾಸ್ ನಾನು ಯಾವ್ದೇ ಒಂದು ವಿಷಯ, ಯಾವ್ದೇ ಒಂದು ಫೀಲ್ಡ್ ಆಗ್ಲಿ ಕಲಿಯುವಂತದ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ 1 ಮಂತ್ ಒಬ್ರು ಥಿಯೇಟರ್ ಆರ್ಟಿಸ್ಟ್ ಕೈಲಿ ನನಗೆ ಆಕ್ಟಿಂಗ್ ಅನ್ನ, ಆ ಸಿನಿಮಾಗೆ ಏನೇನ್ ಬೇಕಾಗಿತ್ತು ಎಲ್ಲ ಹೇಳ್ಕೊಟ್ಟು ನಮ್ಗೆ ಬಂದಂತ ಸಿನಿಮಾನೇ ಸದ್ದು. ಸೊ ಸದ್ದು ಮೂಲಕ ಇವಾಗ ಸದ್ದು ಮಾಡಕ್ಕೆ ಶುರು ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆ ಅನ್ಸುತ್ತಾ ಇತ್ತೀಚಿನ ಕಾಲದಲ್ಲಿ ಅಂತಹ ಒಬ್ಬ ನಿರ್ಮಾಪಕ ಅಥವಾ ನಿರ್ದೇಶಕ ಸಿಗ್ತಾರೆ ಅಂತ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನಾನ್ ಬಂದಾಗ ಅವ್ರಿಗೆ ಇದೇ ತರ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಬೇಕು ಅಂತ ಅವ್ರು ಮೋಲ್ಡ್ ಮಾಡ್ಕೊಳ್ತಾ ಇದ್ರು. ಬಟ್ ಇವಾಗ ಎಲ್ಲರೂ ನಾವ್ ಹೇಗೆ ಇನ್ಸ್ಟಂಟ್ ರೆಡಿಮೇಡ್ ಅಂತ ಹೇಗೆ ನಾವೆಲ್ಲರೂ, ಟೈಮ್ ಇಲ್ಲ ಯಾರಿಗೂ ಇಲ್ಲಿ. ಸೊ ಹಾಗಾಗಿ ಯಾರು ಆಲ್ರೆಡಿ ಪ್ರೆಪ್ ಆಗಿರ್ತಾರೆ, ಯಾರು ಆಲ್ರೆಡಿ ನಮ್ಗೆ ಇದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ, ಅವ್ರು ಬಂದಿರ್ತಾರೆ. ಸೊ ಅವ್ರಿಗೆ ಅವಕಾಶಗಳು ಜಾಸ್ತಿ ಇದೆ. ಫ್ರಮ್ ದಿ ಸ್ಕ್ರಾಚ್ ಇವಾಗ ನನಗೆ ಆಸ್ ಅನ್ ಆರ್ಟಿಸ್ಟ್ ಐ ಶುಡ್ ನೋ ಸರ್ಟನ್ ಕ್ಯಾಮ್ರಾ ಆಂಗಲ್ಸ್, ಎಲ್ಲಿ ನನ್ನ ಪ್ರೊಫೈಲ್ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ನಾನು ಹೇಗೆ ಕ್ಯಾಮ್ರಾ ಮುಂದೆ ಇರಬೇಕು, ಬೇಸಿಕ್ ನಾಲೆಜ್ ಇದೆಲ್ಲಾನು. ಅಂಡ್ ಆರ್ಟಿಸ್ಟ್ ಅಂತ ಬಂದಾಗ ನಮ್ಗೆ ಎಮೋಷನ್ಸ್, ಯಾವ ಸೀನ್ ಅಲ್ಲಿ ಯಾವ್ಯಾವ ಎಮೋಷನ್ಸ್ ಕ್ಯಾರಿ ಮಾಡ್ಬೇಕು, ಒಂದು ಕಂಟಿನ್ಯೂಟಿ ನೋಡ್ಕೊಳ್ಬೇಕು, ಇದೆಲ್ಲ ಒಂಥರ ಕಾಮನ್ ಸೆನ್ಸ್ ಇದ್ದಂಗೆ ನಮ್ ಈ ಫೀಲ್ಡ್ ಬಂದಾಗ. ಇದನ್ನೆಲ್ಲ ಫ್ರಮ್ ದಿ ಸ್ಕ್ರಾಚ್ ಹೇಳ್ಕೊಡೋ ಅಂತ ಪೇಷನ್ಸ್ ಸದ್ಯಕ್ಕೆ ಯಾರಿಗೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಬಿಕಾಸ್ ಅಟ್ಲೀಸ್ಟ್ ಈ ಒಂದು ನಾಲೆಜ್ ಇದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ತುಂಬಾ ಕಾಂಪಿಟೇಟಿವ್ ವರ್ಡ್ ಇದು. ಎಷ್ಟೋ ಜನ ನಮ್ಗೆ ನೋಡ್ತೀವಿ, ಎಷ್ಟೋ ಜನ ಆರ್ಟಿಸ್ಟ್ ಗಳಿದ್ದಾರೆ, ಎಷ್ಟೋ ಜನ ಡೈರೆಕ್ಟರ್ಸ್ ಇದಾರೆ. ಮೇ ಬಿ ಫೀಲ್ಡ್ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು, ಸಿಲ್ವರ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು, ಕಾಂಪಿಟೇಷನ್ ತುಂಬಾ ಹೆಚ್ಚಾಗಿದೆ. ಸೊ ಹಾಗಾಗಿ ಟೈಮ್ ಕಮ್ಮಿ ಇರೋದ್ರಿಂದ ಪೀಪಲ್ ವಿಲ್ ಚೂಸ್ ಸಮಥಿಂಗ್ ವಿಚ್ ಇಸ್ ಇನ್ಸ್ಟೆಂಟ್. ಈಗ ನಾನ್ ಪರ್ಸನಲಿ ಬಿಲೀವ್ ಮಾಡೋದು, ಯಾವ್ದೋ ನಾನು ಒಂದು ರೀಲ್ ಹಾಕ್ಬಿಟ್ಟೆ, ಏನೋ ಒಂದ್ ಆಗ್ಬಿಟ್ಟು ಇದನ್ನ ನೋಡಿ ನನ್ಗೆ ಯಾರೋ ಡೈರೆಕ್ಟರ್ ಕರ್ತಾರೆ, ಇದೆಲ್ಲ ಸುಳ್ಳು. ಸೊ ನಾನ್ ಪರ್ಸನಲಿ ಬಿಲೀವ್ ಮಾಡೋದು, ಇವಾಗ ನಾವ್ ಎಷ್ಟೋ ಸಿನಿಮಾಗೆ ನಾನ್ ಇಷ್ಟು ಸಿನಿಮಾ ಮಾಡಿದ್ರು ಈ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗ್ತೀನ ಅಂತ ನಮ್ಗೆ ಅಲ್ಲೊಂದು ಸ್ಕ್ರೀನ್ ಟೆಸ್ಟ್ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ, ಯಾವ್ದೇ ತರ ಸಿನಿಮಾ ಆಗ್ಲಿ. ಸೊ ನೀವು ಇವಾಗ ನಾನ್ ಮಾಡಿ ಯಾವ್ದೋ ಒಂದು ರೀಲ್ ನೋಡ್ಕೊಂಡು ಯಾವ್ದೋ ಒಂದು ಮಿಮಿಕ್ ಮಾಡ್ಕೊಂಡು ಯಾವ್ದೊಬ್ರು ಆರ್ಟಿಸ್ಟ್ ನ ಮಿಮಿಕ್ ಮಾಡೋದಕ್ಕಿಂತ ನಿನ್ನ ಪರ್ಸನಲ್ ಟ್ಯಾಲೆಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದು ಇತ್ತು ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಕರೀತಾರೆ. 1 ಮಿಲಿಯನ್ 2 ಮಿಲಿಯನ್ ವ್ಯೂಸ್ ಹೋಗಿರುತ್ತೆ. ಸೊ ಅವರು ಸಿನಿಮಾಗೆ ಅಥವಾ ಸೀರಿಯಲ್ಗೆ ಬಂದ್ರೆ ಹಿಟ್ ಆಗಲ್ವಾ? ಸರ್, ಈಗ ಇದೇ ವಿಷಯ, ಈಗ ನಾನು ಅನ್ನೋದು ನಮ್ಮಲ್ಲಿ ಶಿವಣ್ಣ ಇದ್ದಾರೆ, ಅವ್ರ ಫಾಲೋವರ್ಸ್ ನ ನೀವು ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ, ಅದೇ ನೀವು ಹೇಳ್ತಾ ಇರೋ 1 ಮಿಲಿಯನ್ 2 ಮಿಲಿಯನ್ ಆ ಕ್ಯಾಟಗರಿ ಫಾಲೋವರ್ಸ್ ನೋಡಿ, ನೀವು ಯಾರನ್ನ ಪ್ರಿಫರ್ ಮಾಡ್ತೀರಾ? ವೈ ಇಸ್ ದಟ್? ಯಾಕಂದ್ರೆ ಇಟ್ ಡಿಪೆಂಡ್ಸ್. ಅಂದ್ರೆ ನಾನು ಅನ್ನೋದು ನಿಮ್ಗೆ ಈ ಮಾತ್ರ ಹೇಗೆ ಹೋಗುತ್ತೆ ಅಂತ ಮೈ ಕ್ವೆಶ್ಚನ್. ದಟ್ ಇಸ್ ವಾಟ್. ಇವಾಗ ನೀವು ಈಗ ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್, ದೇರ್ ಆರ್ ಸರ್ಟನ್ ಪೀಪಲ್ ಹೂ ಸಿಟ್ ಅಂಡ್ ಟಾಕ್ ಶಿಟ್. ಅದನ್ನ ಜನ ಅಷ್ಟೊಂದು ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗುತ್ತೆ. ಅದನ್ನ ನೋಡಿದ್ರೆ ಅದೇ ಯಾರೋ ಒಬ್ರು ಏನೋ ಪ್ರವಚನ ಹೇಳಿದ್ರೆ ಕೇಳ್ತಾರ? ಇಲ್ಲ. ಆಮೇಲೆ ಜನಕ್ಕೆ ಏನ ಹೇಳಿದ್ರು, ಏನೋ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಬೇಕು, ಏನೋ ಈ ತರ ಮಾಡೋದು ತುಂಬಾ ಇನೋವೇಟಿವ್ ಅಂತ ಮಾಡಕ್ ಹೋಗಿ ಅದನ್ನ ಪ್ಲಾಟ್ಫಾರ್ಮ್ ನೇ ಹಾಳು ಮಾಡ್ಬಿಟ್ಟಿದ್ದಾರೆ. ಸೊ ನೀವು ನೇರವಾಗಿ ಅವ್ರಿಗೆ ಹೇಳ್ತೀರಾ ನೀವೆಲ್ಲ ಆಕ್ಟರ್ಸ್ ಅಲ್ಲ? ಸರ್, ಆಕ್ಟರ್ಸ್ ಅನ್ನೋದಕ್ಕೆ ನಾನು ಅನ್ನೋದು, ಜಸ್ಟ್ ಬಿಕಾಸ್ ನೀವು ಅದನ್ನ ಮಾಡ್ತಾ ಇದ್ರ ಅಂದ ತಕ್ಷಣ ಆಕ್ಟರ್ ಆಗೋದಿಲ್ಲ. ಈಗ ನಾನು ಹೇಳ್ದಂಗೆ, ನಾನು ಫ್ರಮ್ ಬೇಸಿಕಲಿ ನಾನು ಮುಂಚೆ ಹೇಳಿದ್ದು ಅದೇ, ನಾನು ಆರ್ಟಿಸ್ಟ್ ಅಲ್ಲ, ನನ್ಗೆ ಇದೇನು ನಾನು ಕಲ್ತಿಲ್ಲ. ಸೊ ನನ್ಗೆ ಕಲಿಯೋ ಅಂತ ಆಸಕ್ತಿ ಇದೆ. ಸೊ ಅದನ್ನ ನಾನು ಕಲ್ತು ಮೇಲೆ ನಾನು ಇಲ್ಲಿ ಬಂದಿದ್ದು. ಈಗ ನಾನು ಯಾವ್ದೋ ರೀಲ್ಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ನಾನು ಖಂಡಿತವಾಗ್ಲೂ ಬಂದಿಲ್ಲ. ಸೊ ಐ ಆಲ್ಸೋ ಬಿಲೀವ್ ದಟ್ ಯಾರೇ ಏನೇ ಮಾಡ್ತಾ ಇರ್ಲಿ, ನೋಬಡಿ ಇಸ್ ಲೈಕ್ ಆ ತರ ಆರ್ಟಿಸ್ಟ್ ಅನ್ನಂತ ಈಸಿಯಾಗಿ ನೇಮ್ ಸಿಗೋದಿಲ್ಲ. ಅದ್ರ ಹಿಂದೆ ಇಷ್ಟು ಹಾರ್ಡ್ ವರ್ಕ್ ಇದೆ, ಆಮೇಲೆ ಇಷ್ಟು ನಾಲೆಜ್ ಇದೆ. ಅಂಡ್ ದೇರ್ ಆರ್ PhDs, ಇಷ್ಟೊಂದು ಕೋರ್ಸಸ್ ಗಳಿದೆ ಇವಾಗೆಲ್ಲಾನು, ಅದನ್ನೆಲ್ಲ ಮಾಡಿದಾರೆ. ಸೊ ಅವ್ರಿಗೆ ಬೆಲೆನೇ ಇಲ್ವಾ?
ಸೊ ನೀವು ಇವಾಗ PhD ಕೋರ್ಸಸ್ ಏನನ್ನ ಮಾಡುವಂತ ಪ್ರಯತ್ನ ಪಡ್ತಿದ್ದೀರಾ? ಸೊ ಇವಾಗ ಆಸ್ ಆಫ್ ನೌ ನಾನು ಅಕಾಡೆಮಿ ಮೆಂಬರ್ ಆಗಿರೋದ್ರಿಂದ ನಾನು ಸಿನಿಮಾಗಳು ಹೋಗ್ತಾ ಇರೋದ್ರಿಂದ ಐ ಆಮ್ ಥಿಂಕಿಂಗ್ ಆಫ್ ಗೋಯಿಂಗ್ ಫಾರ್ ಅನ್ ಹೈಯರ್ ಇದು ಅಂಡ್ ಥಿಂಕಿಂಗ್ ಆಫ್ ಅಟೆಂಡಿಂಗ್ ಆಲ್ ದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಎಲ್ಲ ಆಗಲಿ, ಬಿಕಾಸ್ ನೋಡಿ ಕಲಿಯೋದ್ರಿಂದನೂ ತುಂಬಾ ಜಾಸ್ತಿ ಇದೆ. ಐ ಆಮ್ ಪ್ಲಾನಿಂಗ್ ಇನ್ ದಟ್ ಡೈರೆಕ್ಷನ್. ಸ್ವಲ್ಪ ನಗ್ರಿ ಮೇಡಮ್. ಇಲ್ಲ, ನೀವು ಸೀರಿಯಸ್ ವಿಷಯ ಕೇಳಿದಾಗ ಸೀರಿಯಸ್ ಆಗಿ. ಜೀವನದಲ್ಲಿ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಬಿಟ್ಟು ಬೇರೆ ಏನೇನು ಮಾಡ್ತೀರಿ? ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಅಂತ ಬಂದ್ರೆ ಟ್ರಾವೆಲ್ ಮಾಡ್ತೀನಿ. ಐ ಲವ್ ಟು ಟ್ರಾವೆಲ್. ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆಯವರು ಸ್ಕೂಲಲ್ಲಿ ಎಲ್ಲೂ ನನಗೆ ಟ್ರಿಪ್ ಕಳಿಸ್ತಿರ್ಲಿಲ್ಲ. ನೀನ್ ಇಂಥ ಜಾಗಕ್ಕೆ ಹೋಗ್ಬೇಕಾ, ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಆಸ್ ಆಫ್ ನೌ ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಐ ಆಮ್ ಟ್ರೈಂಗ್ ಟು ಟ್ರಾವೆಲ್ ಎವ್ರಿವೇರ್, ಅದು ಸೋಲೋ ಆಗಿ. ಸೊ ಇದೇ ಮೇನ್ ಹಾಬಿ ಆಗಿ ಇಟ್ಕೊಂಡಿರೋದು. ಎವ್ರಿ ಆಕ್ಟರ್ಸ್, ಎವ್ರಿ ಡೈರೆಕ್ಟರ್, ಎವ್ರಿ ಪ್ರೊಡ್ಯೂಸರ್ ಒಂದು ಸಮಸ್ಯೆ ಇದೆ, ಏನಂತ? ಥಿಯೇಟರ್ ಬರಲ್ಲ ಜನಗಳು ಅಂತ. ಬಟ್ ದಿಸ್ ಇಸ್ ದಿ ಕ್ವೆಶ್ಚನ್. ಸೊ ಫಸ್ಟ್ ಆಫ್ ಆಲ್ ಥಿಯೇಟರಿಗೆ ಬರಲ್ಲ, ಇಟ್ಸ್ ಅ ವೆರಿ ರಾಂಗ್ ಅಸಂಪ್ಷನ್. ಜನಗಳು ಥಿಯೇಟರಿಗೆ ಬರ್ತಾ ಇದಾರೆ, ಬರ್ಸ್ಕೊಳ್ಳೋ ರೀತಿ ಯಾರಿಗೂ ಸಿಗ್ತಿಲ್ಲ. ಇವಾಗ ನನ್ನ ಸಿನಿಮಾ ಪ್ರಮೋಷನ್ ಆಗ್ದಿರೆ ಜನಕ್ಕೆ ಹೇಗ್ ಗೊತ್ತಾಗುತ್ತೆ ಸಿನಿಮಾ ಬಂದಿದೆ ಅಂತ? ನಾನ್ ಜನಕ್ಕೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಸೊ ದಟ್ಸ್ ಅವರ್ ಡ್ಯೂಟಿ ಟು ಪ್ರಮೋಟ್ ಅವರ್ ಸಿನಿಮಾ. ಅದು ಎಲ್ಲೋ ಕೊರತೆ ಆಗ್ತಾ ಇದೆ. ಅಂಡ್ ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಅಲ್ಲಾಗ್ಲಿ ಅದೆಲ್ಲ ತುಂಬಾ ಹೈ ಬಜೆಟ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಪ್ರಮೋಷನ್ ಆಗುತ್ತೆ. ಸೊ ಹಾಗಾಗಿ ಸಿನಿಮಾಗಳು ಬರ್ತಾ ಇದಾರೆ. ಸೊ ಎಲ್ಲ ಚಿಕ್ಕ ಪುಟ್ಟ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಇದು ಕೊರತೆ ಇದೆ. ಸೊ ಐ ಥಿಂಕ್ ಅವ್ರುಗಳೇ ಜಾಸ್ತಿ ಇದನ್ನ ಮಾತಾಡ್ತಿರೋದು ಅನ್ಸುತ್ತೆ. ಬಟ್ ಇಲ್ಲ ಅಂದ್ರೂ, ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಕಂಟೆಂಟ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ನೀವೇನೋ ಮಾಡ್ಬಿಟ್ಟಿದೀವಿ, ನಾವೆಲ್ಲಾ ತರ ಪ್ರಮೋಷನ್ ಮಾಡಿದೀವಿ, ಎಲ್ಲಾ ಕಡೆ ಓಡಾಡಿದ್ವಿ, ಸಿನಿಮಾ ಓಡ್ತಾ ಅಂದ್ರೆ ಮೇ ಬಿ ಕಂಟೆಂಟ್ ಲ್ಯಾಕ್ ಇದೆ. ಅದು ನಾವು ಸೆಲೆಕ್ಟ್ ಮಾಡೋ ಟೈಮಲ್ಲಿ ಗೊತ್ತಾಗೋದಿಲ್ವಾ? ಎಲ್ಲ ನಾನು ಹೇಳಿದ್ರೆ ನನಗೆ ಎಲ್ಲಾ ಸಿನಿಮಾನು ನನ್ಗೆ ಇಷ್ಟನೇ. ನಾನು ಇದು ಈ ಸಿನಿಮಾ ಇದನ್ನ ಮಾಡ್ತಾ ಇದೀನಿ, ಮೇ ಬಿ ಈ ಕಂಟೆಂಟ್ ಮೇಲೆ ಸಿನಿಮಾ ಓಡುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ನಾನು ಐ ಡೋಂಟ್ ಬಿಲೀವ್ ಇನ್ ಎನಿ ಗಿಮಿಕ್ಸ್. ನಾನ್ ಇರೋದೇ ಹೀಗೆ, ನನ್ಗೆ ಹಿಂಗ್ ಅನ್ಸ್ತಾ ಇದೆ, ದಿಸ್ ಇಸ್ ವಾಟ್ ಐ ಆಮ್. ನಾನು ತುಂಬಾ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಐ ಲೈಕ್ ಇಟ್ ಪರ್ಸನಲಿ. ಇಂಥ ಚೀಪ್ ಪ್ರಮೋಷನ್ ಮಾಡ್ಬಿಡಪ್ಪ ಅಂತ ಹೀರೋಗೆ ಹೇಳಿದ್ರಿ. ಅದು ನಿಮ್ಮ ಕೆರಿಯರ್ ಮೇಲೆ ಎಫೆಕ್ಟ್ ಆಗಲ್ವಾ? ಐ ಡೋಂಟ್ ನೋ. ನಾನು ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ದಟ್ ಈಸ್ ಹೌ ಐ ರಿಯಾಕ್ಟೆಡ್. ನನ್ಗೆ ಅದ್ ನೋಡ್ತಾ ಇದ್ರೆ ಐ ರಿಯಲಿ ಡೋಂಟ್ ನೋ ಆ ಮನುಷ್ಯನ್ ನಿಜವಾಗ್ಲೂ ದೆವ್ವ ಬಂತ. ಐ ರಿಯಲಿ ಡೋಂಟ್ ನೋ ನನ್ನ ಸಿನಿಮಾ ನೋಡಿ ಹಿಂಗಾಯ್ತಾ. ಅದು ನನಗೆ ಅದು ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು. ಬಟ್ ಆ ವ್ಯಕ್ತಿ ನಾನು ಕೇಳ್ದೆ, ಐ ಯು ಹಿಯರ್ ಟು ಆಕ್ಟ್ ಅವ್ರ ಏನು? ಇಲ್ಲ ಮೇಡಮ್, ನಂಗೆ ನಿಜವಾಗ್ಲೂ ದೆವ್ವ ಬಂತು. ಹೌದಾ, ಓಕೆ. ಸಿ ಐ ಕಾಂಟ್ ಅವ್ರಿಗೆ ನಾನು ಅಪೋಸ್ ಮಾಡೋದಕ್ಕೆ ಆಗಲ್ಲ. ದಟ್ ಈಸ್ ಹಿಸ್ ಚಾಯ್ಸ್. ನೀವು ಕೇಳಿಲ್ವಾ ದೆವ್ವ ಯಾಕೆ ಜನಗಳಿದ್ದಾಗ ಮಾತ್ರ ಬರುತ್ತೆ, ಮನೆ ಒಳಗಿದ್ದಾಗ ಬರಲ್ಲ? ಸಿ ನಾನು ಅನ್ನೋದು, ನನ್ಗೆ ಪರ್ಸನಲಿ ಆ ತರ ಪ್ರಮೋಷನ್ ಏನೋ ಮಾಡ್ಬೇಕು, ಈಗ ಹಿಂಗ್ ಮಾಡಿದ್ರೆ ಜನ ಸಿನಿಮಾಗ್ ಬರ್ತಾರೆ, ಅದೆಲ್ಲ ಸುಳ್ಳು. ನಾನು ಏನೋ ಒಂದ್ ಇಲ್ಲೇನೋ ನೆಗೆಟಿವ್ ಮಾಡ್ಬಿಡ್ತೀವಿ, ಅದನ್ನ ನೋಡಿ ಬರ್ತಾರೆ ಅನ್ನೋ ಕಾನ್ಸೆಪ್ಟ್ ಖಂಡಿತವಾಗ್ಲೂ ಸುಳ್ಳು. ಅದು ಸಿನಿಮಾ ಚೆನ್ನಾಗಿತ್ತು, ನಾನ್ ಸಿನಿಮಾ ಹಿಂಗ್ ಬಂದಿದೆ ಅಂತ ನಾವ್ ಎಷ್ಟು ಮಟ್ಟಿಗೆ ಮುಟ್ಟಿಸ್ಬೇಕೋ ಅದು ಇದ್ರೆ ಖಂಡಿತವಾಗ್ಲೂ ಜನ ಬಂದೇ ಬರ್ತಾರೆ. ಹೆಡ್ಲೈನ್ ಏನಿತ್ತು, ಅದು ಮೂವಿ ನೇಮ್ ಇತ್ತು, ಫಸ್ಟ್ ನೈಟ್ ವಿತ್ ದೆವ್ವ ಅಲ್ವಾ? ಸೊ ಅದು ನಿಮ್ಗೆ ಮುಜುಗರ ತಂದ್ಕೊಟ್ಟಿತ್ತ? ಸೊ ಎಲ್ಲಾರು ಅದನ್ನೇ ಕೇಳೋದು, ಫಸ್ಟ್ ನೈಟ್ ವಿತ್ ದೆವ್ವ ಅಂತಂದ್ರೆ ವೈ ಯು ಪೀಪಲ್ ಆರ್ ಥಿಂಕಿಂಗ್ ಯಾಕೆ ಮುಜುಗರ ಕೊಡ್ಬೇಕು? ನೀವು ಅದನ್ನ ತುಂಬಾ ಡಿಫ್ರೆಂಟ್ ಆಗಿ ತಗೊಳ್ಳ. ಒಂದು ರಾತ್ರಿ ದೆವ್ವದ ಜೊತೆಗೆ, ಸೊ ಅಂಡ್ ಫಸ್ಟ್ ನೈಟ್ ಅಂದ್ರೆ ನೀವು ಬರೀ ಫಸ್ಟ್ ನೈಟ್ ಅನ್ನೋದು ವೈ ಇಟ್ ಇಸ್ ಓನ್ಲಿ ರೊಮ್ಯಾಂಟಿಕ್? ವೈ ಕಾಂಟ್ ಯು ಥಿಂಕ್ ಔಟ್ ಇಸ್ ಒನ್ ನೈಟ್? ಅದು ಅಷ್ಟೇ, ಮೊದಲನೇ ರಾತ್ರಿ ಅಷ್ಟೇ. ಅದನ್ನ ಆತರ ಯಾಕೆ ಜನ ಥಿಂಕ್ ಮಾಡ್ಲಿಲ್ಲ? ಒಂದು ರಾತ್ರಿ ಅದು ಬೇರೆ, ಮೊದಲನೇ ರಾತ್ರಿ ಬೇರೆ. ಯಾ, ಡಿಫ್ರೆಂಟ್. ಹೌದು, ಫಸ್ಟ್ ನೈಟ್ ಅಂತ ಬಂದ ತಕ್ಷಣ ವೈ ಇಟ್ ಇಸ್ ಓನ್ಲಿ ಅಬೌಟ್ ರೊಮ್ಯಾನ್ಸ್? ದಟ್ ಈಸ್ ಯೋರ್ ಥಿಂಕಿಂಗ್, ದಟ್ ಈಸ್ ಯೋರ್ ಒಪಿನಿಯನ್. ಐ ಕಾಂಟ್ ಚೇಂಜ್ ದಟ್ ಒಪಿನಿಯನ್. ಐ ಆಮ್ ಫೈನ್ ವಿತ್ ದಟ್. ನೀವ್ ಏನ್ ಬೇಕಾದ್ರೂ ಯೋಚನೆ ಮಾಡಿ. ನನ್ನ ಸಿನಿಮಾ ಟೈಟಲ್ ಇರೋದು ಅದು. ದೆವ್ವದ ಜೊತೆ ರಾತ್ರಿ ಒಂದು ದಿನ, ಇದು ವಿಲ್ ಇಟ್ ಸೌಂಡ್ awkward? No, that is why it is like ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇಟ್ ಇಸ್ ಅ ಕ್ಯಾಚಿ ಪೋಸ್ಟರ್. ಫಸ್ಟ್ ನೈಟ್ ವಿತ್ ದೆವ್ವ ಅಂತಂದ್ರೆ ಅದು ರೊಮ್ಯಾಂಟಿಕ್ ಇದೆಯೋ ಇಲ್ವೋ ನೀವು ಸಿನಿಮಾಗ್ ಬಂದ್ ನೋಡ್ಬೇಕು. ಅದಕ್ಕೋಸ್ಕರ ಆ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಕ್ಕೋಸ್ಕರ ಆ ಟೈಟಲ್ ಇಟ್ಟಿರೋದು. ಆ ಒಂದು ರೀಸನ್. ಅಂಡ್ ಪ್ರಥಮ್ ಅವರು ನಿಮ್ಗೆ ಪ್ರಮೋಷನ್ಸ್ ಅಲ್ಲಾಗ್ಲಿ ಏನೇ ಆಗ್ಲಿ ಎತ್ತಿದ ಕೈ ಅವರು. ಅಂಡ್ ಸೊ ಹಾಗಾಗಿ ಸಿನಿಮಾನ ಅಟ್ರಾಕ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಜನ ಇನ್ನೇನೋ ನೋಡ್ತಾ ಇದ್ರೆ ಏನಿದು ಅಂತ ತಿರುಗಿ ನೋಡೋದಕ್ಕೆ ಅದೊಂದು ಪೋಸ್ಟರ್. ಪ್ರಥಮ್ ಅವ್ರು ಇದ್ದಿದ್ದರಿಂದ ಅಡ್ವಾಂಟೇಜ್ ಆಯ್ತು ಅಂತ ಅನ್ಸ್ತೀರಾ ನಿಮ್ಮ ಕೆರಿಯರ್ ಅಲ್ಲಿ? ಪ್ರಥಮ್ ಒಬ್ರಿಂದ ಈವನ್ ಮೈ ಹಾರ್ಡ್ ವರ್ಕ್ ಇರ್ತದೆ. ಜಸ್ಟ್ ಆಸ್ಕಿಂಗ್ ಪರ್ಟಿಕ್ಯುಲರ್ಲಿ ಇಂಡೀಡ್. ಬೇರೆ ನಾನು ಎಲ್ಲ 7 ಮೂವಿಗೆ ಕಂಪೇರ್ ಮಾಡಿದ್ರೆ ಈ ಮೂವಿ ಸ್ವಲ್ಪ ವಿಸಿಬಿಲಿಟಿ ಬಂತು ಬಿಕಾಸ್ ಆಫ್ ಪ್ರಥಮ್? No, I don't think so. No, ನನಗೇನು ಹಾಗಿಲ್ಲ. No, credit doesn't go to anybody because it's mine. I don't want to give credit to anybody. ನಾನು ಕಷ್ಟಪಟ್ಟಿದ್ದೀನಿ. ಎಂಟರ್ ಮೂವಿಗೆ ಕ್ರೆಡಿಟ್ ನನ್ನ ಎಫರ್ಟ್, ನಾನೇ ಕ್ರೆಡಿಟ್ ತಗೊಂಡಿದ್ದೀನಿ. ನನ್ನ ಎಫರ್ಟ್ ಖಂಡಿತವಾಗ್ಲೂ ನನ್ನ ಎಫರ್ಟ್ ಇದೆ. ಈ ಸಿನಿಮಾ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಸಿನಿಮಾನು ಐ ಲವ್ ಇಟ್. ಪ್ರಥಮ್ ಇರೋದ್ರಿಂದ ಮೇ ಬಿ ಇಟ್ಸ್ ಅ ಪ್ಲಸ್ ಪಾಯಿಂಟ್ ಬಿಕಾಸ್ ಅವರು ಬಿಗ್ ಬಾಸ್ ವಿನ್ನರ್ ಆಗಿದ್ರು
ಅಂಡ್ ಎಲ್ಲಾ ತುಂಬಾ ಕಡೆ ಅವ್ರು ಈವೆಂಟ್ಸ್ಗೆ ಅಲ್ಲಿ ಇಲ್ಲಿ ಹೋಗ್ತಾರೆ, ತುಂಬಾ ಜನಕ್ಕೆ ಹತ್ರವಾಗಿದ್ದಾರೆ, ನನ್ಗೂ ಜಾಸ್ತಿ ಅವ್ರಿದ್ದಾರೆ. ಐ ಅಗ್ರಿ ದಟ್, ಬಟ್ ಇಟ್ ಡಸಂಟ್ ಮೀನ್ ಅವ್ರೊಬ್ರೇ ಅಂತ ಅಲ್ಲ. ಯಾಕಂದ್ರೆ ಸಿನಿಮಾದಲ್ಲಿ ತುಂಬಾ ಬೇರೆ ಆರ್ಟಿಸ್ಟ್ ಗಳಿದ್ದಾರೆ, ಸೀನಿಯರ್ ಆರ್ಟಿಸ್ಟ್ ಗಳೆಲ್ಲರೂ ಇದ್ದಾರೆ. ಅಂಡ್ ಸಿನಿಮಾ ಕತೆ ಕೂಡ ಚೆನ್ನಾಗಿದೆ, ಅಂಡ್ ಅದು UA ಸರ್ಟಿಫಿಕೇಟ್. ಸೊ ಮಕ್ಕಳು ಕೂಡ ಬಂದು ಸಿನಿಮಾ ನೋಡ್ಬೋದು. ಒಂದು ಹಾರರ್ ಸಬ್ಜೆಕ್ಟ್, ಕಾಮಿಡಿ ಇದೆ. ಅಂಡ್ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅಂಡ್ ವಾರ್ ನಡೀತಾ ಇದೆ, ಅದು ಇದು ಡೀಸೆಲ್ ಇಲ್ಲ, ಮನೆ ಗ್ಯಾಸ್ ಸ್ಟವ್ ಇಲ್ಲ, ಜನಕ್ಕೆ ಏನಾದ್ರೂ ಒಂದು ಟ್ರಾವೆಲ್ ಅಂತೂ ಮಾಡಕ್ ಆಗ್ತಾ ಇಲ್ಲ. ಸೊ ಬೆಂಗಳೂರಲ್ಲೇ ಇದೇನ್ ಮಾಡ್ತಾರೆ, ಅಫ್ಕೋರ್ಸ್ ಮಾಲ್ ಹೋಗ್ತಾರೆ, ಶಾಪಿಂಗ್ ಮಾಡ್ತಾರೆ, ಗೇಮ್ಸ್ ಆಡ್ತಾರೆ, ಅದ್ ಬಿಟ್ರೆ ಇರೋದೊಂದೇ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಹಾಗಾಗಿ ಇದೊಂದು ಸಮ್ಮರ್ ಹಾಲಿಡೇಸ್ ಅಲ್ಲಿ ನಮ್ ಸಿನಿಮಾ ಬಂದಿದ್ದು ಅಂಡ್ ಮಕ್ಕಳು ಕೂಡ ನೋಡ್ಬೋದಾಗಿರೋದ್ರಿಂದ ನಮ್ಗೆ ಏನೋ ಅದು ಪ್ಲಸ್ ಆಯ್ತು. Are you happy with the response? ಆಸ್ ಆಫ್ ನೌ ಎಸ್, ನನಗೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಇಟ್ ಇಸ್ ಗೋಯಿಂಗ್ ವೆಲ್ ಅಂಡ್ ಐ ಆಮ್ ಕ್ವೈಟ್ ಹ್ಯಾಪಿ. ನನ್ನ ಎಕ್ಸ್ಪೆಕ್ಟೇಷನ್ಸ್ ಗಿನ್ನ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ನೀವು ತುಂಬಾ ಚಿಕ್ಕ ವಯಸ್ಸಲ್ಲಿ 8 ಮೂವಿನ ಕಂಪ್ಲೀಟ್ ಮಾಡಿದ್ದೀವಿ. ಹೌ ವಾಸ್ ದಟ್ ಪಾಸಿಬಲ್? ಹೌ ಇಸ್ ಇಟ್ ಪಾಸಿಬಲ್ ಅಂದ್ರೆ, ಬೇಸಿಕಲಿ ನಾನು ಸಿನಿಮಾಗೆ ಬರಬೇಕು ಅಂತ ಐಡಿಯಾ ಕೂಡ ನನಗೆ ಇರಲಿಲ್ಲ. ಬಟ್ ಚಿಕ್ಕ ವಯಸ್ಸಿಂದ ನಾನು ಎಲ್ಲ ಸಿನಿಮಾ, ನಮ್ಮ ತಂದೆಯವರ ಸಿನಿಮಾ ಸೆಟ್ಟಿಗೆಲ್ಲ ನಾನು ಹೋಗಿ ಸಿನಿಮಾಸ್ ನೋಡ್ತಾ ಇದ್ದೆ. ಸೊ ಐ ನೆವರ್ ಥಾಟ್ ಐ ವಿಲ್ ಬಿ ಅ ಹೀರೋಯಿನ್ ಅಂತ. ನಾನ್ ಬಂದಾಗ ಅದೇ ಹೇಳಿದ್ನಲ್ಲ, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಂದ ದೇ ಜಸ್ಟ್ ಸಾ ಮೈ ಫೋಟೋಸ್ ಅಷ್ಟೇ, ನೋಡಿ ಈ ಕ್ಯಾರೆಕ್ಟರ್ ನೀವು ಸೂಟ್ ಆಗ್ತೀರಾ, ಯು ಕ್ಯಾನ್ ಜಸ್ಟ್ ಕಮ್ ಅಂಡ್ ಗಿವ್ ಅನ್ ಆಡಿಷನ್ ಅಂತ ಅಂದ್ರು. ಸೊ ಆದ್ರೆ ಆ ಸಿನಿಮಾ ಸದ್ದು ಸಿನಿಮಾ ಇಂದ ನನ್ಗೆ ಮಂಗಳೂರಲ್ಲಿ ಸ್ವಲ್ಪ ಜನ ಪರಿಚಯ ಆದ್ರು. ಅಂಡ್ ಅಲ್ಲಿ ಭೂತ ಕೋಲ ಎಲ್ಲ ಇತ್ತು ಸಿನಿಮಾದಲ್ಲಿ. ಸೊ ಅಲ್ಲಿ ಒಂದ್ ಸ್ವಲ್ಪ ನನ್ಗೆ ಸಿನಿಮಾ ಓಡ್ತು. ಕಂಪೇರ್ ಟು ಬ್ಯಾಂಗ್ಳೂರ್, ನಮ್ಗೆ ಮಂಗಳೂರು ಕಡೆ ಎಲ್ಲ ಸ್ವಲ್ಪ ಚೆನ್ನಾಗ್ ಹೋಯ್ತು. ಅಂಡ್ ಐ ಗಾಟ್ ನೆಟ್ವರ್ಕ್ಸ್. ಈ ಸಿನಿಮಾದಲ್ಲಿ ನಮ್ಮ ಏನು ಟೆಕ್ನಿಷಿಯನ್ಸ್ ಇದ್ದವರು, ದೇ ರೆಫರ್ಡ್ ಮೀ ಟು ಸಮ್ ಅದರ್ ಮೂವಿ. ನಂಗೆ ಲಿಂಕ್ಸ್ ಆ ತರ ಬೆಳೀತಾ ಹೋಯ್ತು. ಸೊ ಹಾಗಾಗಿ ಐ ವಾಸ್ ಏಬಲ್ ಟು ಡೂ. ಅಂಡ್ ನಾನ್ ಹೇಳ್ದಂಗೆ ಆ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ತುಂಬಾ ಜಾಸ್ತಿ ಇಷ್ಟೊಂದು ಅಡ್ವಾನ್ಸ್ ಆಗಿ ಬರ್ತಿರ್ಲಿಲ್ಲ. ಸೊ ಯಾರೋ ಒಬ್ರು ಟೆಕ್ನಿಷಿಯನ್ ಹೇಳ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಟೆಕ್ನಿಷಿಯನ್ ಅದನ್ನ ಬಿಲೀವ್ ಮಾಡ್ತಿದ್ರು. ಸೊ ಶಿ ಇಸ್ ಏಬಲ್ ಟು ಕೇಪಬಲ್ ಆಫ್ ಡೂಯಿಂಗ್ ಸಚ್ ವರ್ಕ್ ಅಂತ. ಸೊ ಹಾಗಾಗಿ ನಂಗೆ ನೆಟ್ವರ್ಕ್ ಸಿಕ್ತು ಅಂಡ್ ಹ್ಯಾವ್ ಡನ್ ಫ್ಯೂ ಮೂವೀಸ್. ಅಪ್ಪ ಒಂದು ಸಿನಿಮಾ ಇಂಡಸ್ಟ್ರಿ ಅವರ, ಏನ್ ಮಾಡ್ತಾ ಇದ್ರು? ಹಿ ವಾಸ್ ಅವ್ರ ಇನ್ವೆಸ್ಟರ್ ಆಗಿದ್ರು ಮುಂಚೆ. ಸಿಂಹಾದ್ರಿಯ ಸಿನಿಮಾ ವಿಷ್ಣು ಸರ್ ಅವರ ಇನ್ವೆಸ್ಟರ್, ಪ್ರೊಡ್ಯೂಸರ್? ಪ್ರೊಡ್ಯೂಸರ್ ಬಂದು ವಿಜಯ್ ಕುಮಾರ್ ಅವರು. ಸೊ ಅವರು ನಮ್ ಡ್ಯಾಡಿ ತುಂಬಾ ಕ್ಲೋಸ್ ಪಾರ್ಟ್ನರ್ಸ್ ಅವರಿದ್ರು. ಸೊ ಹಾಗಾಗಿ the first time I heard of what is the difference between investor and producer? Investor is helping his friend out financially without any expectations. They were very good friends. So ಹಾಗಾಗಿ he helped him. And ಅದಾದ್ಮೇಲೆ ವಿಜಯ್ ಕುಮಾರ್ ಅವ್ರ ಎಲೆಕ್ಷನ್ಸ್ ಗೆಲ್ಲ ನಿಂತು ಚನ್ನಪಟ್ಟಣದಲ್ಲಿ and all. So he was there for a very long time. ನಮ್ ತಂದೆಯವ್ರ ಸಿನಿಮಾದಲ್ಲಿ ಇದ್ದಾಗ ಐ ನೋ. ಅಂಡ್ ಇದಕ್ಕೂ ಮುಂಚೆ ದೇ ಹ್ಯಾವ್ ಡನ್ ಇನ್ ತೆಲುಗು ಆಲ್ಸೋ, ಚಿರಂಜೀವಿ ಅವ್ರ ಜೊತೆ ಎಲ್ಲಾನು ಆಸ್ ಅನ್ ಇನ್ವೆಸ್ಟರ್. ಸೊ ಹಾಗಾಗಿ ನಮ್ ತಂದೆಯವ್ರಿಗೆ ಲಿಂಕ್ ಇದೆ, ನಾಟ್ ಮೀ. ಯು ಆರ್ ಫ್ರಮ್ ಅ ಕ್ವೈಟ್ ಗುಡ್ ಫ್ಯಾಮಿಲಿ. ಸೊ ಸಿನಿಮಾ ಇಂಡಸ್ಟ್ರಿ ನೀವು ಕಷ್ಟಪಡಲಿಲ್ಲ? ಖಂಡಿತವಾಗ್ಲೂ ಕಷ್ಟಪಟ್ಟಿದ್ದೀನಿ ಸರ್. ನಾನು ಎಲ್ಲೂ ನಮ್ ತಂದೆಯವರು ಅವ್ರು ಇದು ಅಂತ ನನ್ನ ಹೆಸರು ಹೇಳ್ಕೊಂಡು ಎಲ್ಲೂನು ಇದ್ ಮಾಡ್ಕೊಂಡಿಲ್ಲ. ಯಾರ ಹತ್ರನೇ ಹೋಗಿ ನಾನು ಅಪ್ರೋಚ್ ಮಾಡಿಲ್ಲ. ಐ ಅಟೆಂಡೆಡ್ ಆಲ್ ದಿ ಆಡಿಷನ್ಸ್ ಅಂಡ್ ಎಲ್ಲೇ ಹೋದ್ರು ನಾನು ಆ ಹೆಸರು ಇಟ್ಕೊಂಡು ನಾನು ಇವತ್ತವರೆಗೂ ಇಲ್ಲ. ಎಲ್ಲರಿಗೂ ನಿಖಿತಾ ಸ್ವಾಮಿ ಅಂತ ಗೊತ್ತು, ಸ್ವಾಮಿ ತಂದೆ ಹೆಸರು, ಬಟ್ ನಮ್ ತಂದೆಯವ್ರ ಪೂರ್ತಿ ಹೆಸರು ಯಾರಿಗೂ ಗೊತ್ತಿಲ್ಲ. ಅಂಡ್ ಐ ಆಮ್ ಫೈನ್. ಅಂದ್ರೆ ನಾನಾಗೆ ನಾನು ಬಂದಿರೋದು. ಐ ಆಮ್ ಹ್ಯಾಪಿ. ಅಂದ್ರೆ ನಾನೆಲ್ಲೂ ನೀವ್ ಹೇಳಿದ್ರೆ ಇಷ್ಟು ಮಾಡಿದೀನಿ ಅಂತ, ಬಟ್ ನನ್ನ ಶ್ರಮದಲ್ಲೇ ಯಾರಿಗೂ ನಾನು ಇದನ್ನ ಮಾಡ್ಕೊಂಡಿದ್ದೀನಿ, ನನ್ ಹಿಂದೆ ಹಿಂಗಿತ್ತು. ಆಮೇಲೆ ಯಾರೇ ಕೇಳಲ್ಲ ಸರ್, ನಿಮ್ಮ ಅಪ್ಪ ಮಾಡಿದ್ರೆ ಅದ್ ನಿಮ್ಮ ಅಪ್ಪಂದಾಯ್ತು, ನಿಂದೇನಲ್ಲ ಅಂತಾರೆ. ಸೊ ಹಾಗಾಗಿ ಐ ಹ್ಯಾವ್ ಡನ್ ಮೈ ವರ್ಕ್. ಈ ಇಂಡಸ್ಟ್ರಿ ಒಳಗೆ ಯಾವುದೋ ಒಂದು ವಿಚಾರ ಇರಬಾರ್ದಾಗಿತ್ತು, ದಿಸ್ ಇಸ್ ನಾಟ್ ನೈಸ್, ದಿಸ್ ಇಸ್ ನಾಟ್ ನೈಸ್ ಅಂತ ನೋ ಐ ಹ್ಯಾವ್ ನಾಟ್ ಹರ್ಡ್. ಬಟ್ ಆಸ್ ಆಫ್ ನಾನ್ ಕೇಳಿರೋ ಪ್ರಕಾರ ಫ್ಯೂ ಗರ್ಲ್ಸ್ ಹ್ಯಾವ್ ಗಾನ್ ಥ್ರೂ ಮೀ ಟು ಅಂತ ಬಂದಿದೆ. ಸೊ ಐ ಡೋಂಟ್ ನೋ ದ್ಯಾಟ್ ಅದು ನಿಜವಾಗ್ಲೂ ಆಗ್ತಿದ್ಯೋ ಅಥವಾ ಸುಮ್ಮನೆ ಮಾಡ್ತಾ ಇದಾರೋ. ಪೀಪಲ್ ಆರ್ ರಿಯಲಿ ಆಸ್ಕಿಂಗ್. ಐ ಹ್ಯಾವ್ ನೋ ನಾಲೆಜ್. ಐ ಬೇಸಿಕಲಿ ದಟ್ಸ್ ವೈ ಐ ಹ್ಯಾವ್ ನೋ ನಾಲೆಜ್. ಬಟ್ ಹಂಗೆ ಆಗ್ತಾ ಇದ್ದಿದ್ರೆ ಇಟ್ ಶುಡ್ ನಾಟ್ ಹ್ಯಾವ್ ಬೀನ್. ಫೈರ್ ಅನ್ನೋ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ, ನಿಮ್ಮ ಗಮನಕ್ಕಿದೆಯಾ? ಫೈರ್ ಅನ್ನೋ ಒಂದು ಅಂದ್ರೆ ಸೆಕ್ಷುಲಿ ಎಕ್ಸ್ಪ್ಲೈಟೆಡ್ ಹೆಣ್ಮಕ್ಳು ಹೋಗಿ ನಿಮ್ಮ ಸಿನಿಮಾ ರಂಗದಲ್ಲಿರುವಂತಹ ಕೆಲವರು ಫೈರ್ ಸಂಸ್ಥೆಯನ್ನ ಕಟ್ಟಿ ಪ್ರಾಬ್ಲಮ್ ಇದ್ರೆ ನೀವು ಬಂದು ನಮಗೆ ಹೇಳ್ಬಹುದು, ಸೆಕ್ಷುಲಿ ಇಲ್ಟ್ರೀಟ್ ಆಗಿದ್ರೆ, ಎಕ್ಸ್ಪ್ಲೈಟ್ ಆಗಿದ್ರೆ. ಸೊ ಇದಿಲ್ಲ ಅಂದಿದ್ರೆ ಅದು ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಬೇಸಿಕ್ ವರ್ಡ್. ಅದೇ ನಾನು ಹೇಳೋದು. ಐ ಡೋಂಟ್ ಹ್ಯಾವ್ ದಟ್ ನಾಲೆಜ್. ಬಟ್ ಆಗ್ತಾ ಇದ್ದಿದ್ರೆ ಮೈ ಸಬ್ ಕ್ವೆಶ್ಚನ್ ಇಸ್, ತಮಗೆ ಯಾವತ್ತು ಈ ಒಂದು ಸ್ಥಿತಿ ಅಥವಾ ಸಿಚುಯೇಷನ್ ಬಂದಿಲ್ವಾ? ಯಾರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡೋದಾಗ್ಲಿ, ಕಂಪಲ್ ಮಾಡೋದಾಗ್ಲಿ, ಅಥವಾ ನಿಮ್ಮನ್ನ ಕಂಟ್ರೋಲ್ ಮಾಡೋದಾಗ್ಲಿ ಮಾಡಲಿಲ್ವಾ?
ಬೇಸಿಕಲಿ ನಾನು ಎರಡು ಕೈ ಸೇರಿದ ಚಪ್ಪಾಳೆ ಅನ್ನೋದ್ರಲ್ಲಿ ನಂಬ್ತೀನಿ. ಸೊ ದ ವೈಬ್ ವಿಚ್ ಐ ಗಿವ್ ದ ಅದರ್ ಪರ್ಸನ್ ಆಲ್ಸೋ ಗಿವ್. ನಾನು ಕ್ಲಿಯರ್ ಕಟ್ ಆಗಿ ದಿಸ್ ಇಸ್ ವಾಟ್ ಐ ಆಮ್ ಅಂತ ನಾನು ನೇರ ನುಡಿಯಾಗಿ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ವಿಲ್ ಕಮ್ ಅಂಡ್ ಅಪ್ರೋಚ್. ಸೊ ದಿಸ್ ಇಸ್ ಮೀ, ಯು ಆರ್ ಕಮಿಂಗ್ ಅಂಡ್ ಆಕ್ಟಿಂಗ್, ನನಗೆ ನಿಮ್ಮಿಂದ ಈ ಆಕ್ಟಿಂಗ್ ಬೇಕಿದೆ, ಇದು ಸಿನಿಮಾ ಹಿಂಗೆ ಅಂತಂದ್ರೆ ನಾನು ಇದನ್ನ ಹೇಳ್ತೀನಿ, ಸರ್ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ನಿಮ್ ಬೇರೆ ಬಿಸ್ನೆಸ್ಗೆ ನಾನಿಲ್ಲ, ನೀವು ಕ್ಲಿಯರ್ ಕಟ್ ಆಗಿ ಹೇಳಿ. ಯಾರೇ ಆಗ್ಲಿ ನಾನು ಹೇಳ್ತಾ ಇರೋದು. ಇವಾಗ ನೀವು ಹೇಳಿದ್ರೆ ಎಷ್ಟೋ ಜನ ಹೇಳ್ತಾರೆ, ಯು ಬಿ ವೆರಿ ಕ್ಲಿಯರ್, ದಿಸ್ ಇಸ್ ವಾಟ್ ಯು ಆರ್ ಏಬಲ್ ಟು ಗಿವ್. ಅಷ್ಟೇನೆ. ಯು ಏನೋ ಒಂದು ಆಸೆ ಸಿಗುತ್ತೆ, ನನ್ಗೆ ಏನೋ ಒಂದು ಚಾನ್ಸ್ ಸಿಕ್ಬಿಡುತ್ತೆ, ಐ ಗೋ ಥ್ರೂ ಸಮಥಿಂಗ್. ನೋ ನೋ, ನಾಟ್ ನೆಸೆಸರಿ, ಬೇಡ. ಬಟ್ ಕೆಲವು ಹೆಣ್ಮಕ್ಳು ಅವಕಾಶಗಳು ಇರೋದಿಲ್ಲ ಅಥವಾ ಹಣ ಇರೋದಿಲ್ಲ, ಸರಿ ನಾನು ಏನೋ ಒಂದು ಮಾಡಬೇಕು ಅಂತ ಬರ್ತಾರಲ್ಲ, ಇಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಸರ್, ಅವಕಾಶಗಳು ಅಂದ್ರೆ ಎಲ್ಲರಿಗೂ, ಇವಾಗ ನಾನು ಅನ್ಕೊಂಡಿರ್ತೀನಿ ನಾನು ಆ ಸಿನಿಮಾದಲ್ಲಿ ಮಾಡ್ಬೇಕಿತ್ತು, ನನ್ಗೆ ಅದೇನೋ ಸಿಕ್ಲಿಲ್ಲ ಅನ್ನೋ ಅವಕಾಶಗಳು ನಮಗ್ ಸಿಗೋದಲ್ಲ. ವಿ ಹ್ಯಾವ್ ಟು ಅಪ್ರೋಚ್ ಸಮ್ವೇರ್ ಆರ್ ದಿ ಅದರ್. ನಮಗೆ ಗೊತ್ತಿರೋದಲ್ಲಿ ಹಿಂಗ್ ಸಿನಿಮಾ ಏನೋ ನಡೀತಾ ಇದೆ, ಜಸ್ಟ್ ಕಾಲ್ ಅ ಡೈರೆಕ್ಟರ್ ಅಂಡ್ ಆಸ್ಕ್ ಇಫ್ ದೇರ್ ಎನಿ ಚಾನ್ಸ್ ನನ್ಗೆ ಕ್ಯಾನ್ ಐ ಗೆಟ್ ಇನ್ ಅಂತ. ಅದ್ರಲ್ಲಿ ತಪ್ಪೇನಿಲ್ಲ. ಅಂಡ್ ಬರ್ತಾ ಇಲ್ಲ ಅನ್ನೋದಕ್ಕೆ ಯು ಹ್ಯಾವ್ ಟು ಶೋಕೇಸ್. ಅಂದ್ರೆ ನಾನು ಹೇಳೋದು, ಪ್ಲಾಟ್ಫಾರ್ಮ್ ಇವಾಗ ನಿಮ್ಗೆ ಎಷ್ಟೊಂದ್ ಕಡೆ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ ದಟ್ ಯು ಆರ್ ಏಬಲ್ ಟು ಆಕ್ಟ್. ಇವಾಗ ನಮ್ಗೆ ಕ್ಯಾಸ್ಟಿಂಗ್ ಕಾಲ್ಸ್ ಎಲ್ಲ ಬರ್ತಾ ಇದೆ ಅಂಡ್ ಎಷ್ಟೊಂದು ಏಜೆನ್ಸಿಗಳಾಗಿದೆ. ಯು ಕ್ಯಾನ್ ಆಲ್ಸೋ ರಿಜಿಸ್ಟರ್. ಅಂಡ್ ಅದಿಲ್ಲ ಅಂತ ಅಂದ್ರೆ ಬೇಸಿಕಲಿ ನಾನು ಅನ್ನೋದು, ಯು ಶುಡ್ ಹ್ಯಾವ್ ಯುವರ್ ಓನ್ ಟ್ಯಾಲೆಂಟ್. ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಅಪ್ರೋಚ್. ನಾನು ಪರ್ಸನಲಿ ಇದರಿಂದ ನನಗೆ ನೆಟ್ವರ್ಕ್ಸ್ ಬಿಲ್ಡ್ ಆಗಿದೆ ಹೀಗೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಏಬಲ್ ಟು ಡೂ. ನೀವು ನನ್ನ ಹಳೆ ಸಿನಿಮಾ ಇದು ನೋಡಿದ್ರ, ಈ ಸಿನಿಮಾಗೆ ಏನ್ ಬೇಕೋ ಐ ಗೆಟ್ ರೆಡಿ ಫಾರ್ ಇಟ್. ನನ್ನ ಹೋಮ್ ವರ್ಕ್ ಏನಿದೆ ನಾನು ಅದನ್ನ ಮಾಡ್ತೀನಿ ಆಸ್ ಅನ್ ಆರ್ಟಿಸ್ಟ್, ಅದಾಗತ್ತೆ. ಬಟ್ ಸಿಗ್ತಾ ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್. ಸೊ ಮಿಸ್ಯೂಸ್ ಮಾಡ್ಕೊಳಕ್ ನೀವು ಹೋದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋದು. ಹೌದು, ನಾನು ಅನ್ನೋದು, ಇಫ್ ಯು ಆರ್ ಅಲೋವಿಂಗ್, ನೀವು ಆ ವೈಬ್ ಕೊಟ್ಟಿದ್ರ, ಇಲ್ಲ ನನ್ಗೆ ಏನೋ ಮಾಡ್ಬಿಟ್ರೆ ಸಿಗುತ್ತೆ ಅಂದ್ರೆ ನೋ, ಆ ಫಸ್ಟ್ ಥಾಟ್ ತೆಗ್ದಾಕಿ. ಇವಾಗ ನಿನ್ಗೆ ಆಪರ್ಚುನಿಟಿ ಸಿಕ್ಲೇ ಇಲ್ವಾ, ಏನಾಯ್ತು? ಏನೂ ಆಗಲ್ಲ. ಮೇ ಬಿ ನಿನ್ಗೆ ಒಂದ್ 2 ವರ್ಷ ಲೇಟ್ ಆಗಿ ಸಿಗುತ್ತೇನೋ ಯಾವ್ದೋ ಒಂದ್ ಚಾನ್ಸ್. ಬಟ್ ನೀನ್ ಅವತ್ ಇನ್ನೇನು ನೀನೊಂದ್ 2 ವರ್ಷ ಟೈಮ್ ಕಳ್ಕೊಳ್ತಾ ಬಿಟ್ರೆ ಯು ವಿಲ್ ನಾಟ್ ಲೂಸ್ ಯುವರ್ ನೇಮ್. ನಾನು ಅನ್ನೋದು ಪೇಷನ್ಸ್ ಶುಡ್ ಬಿ ದೇರ್ ಆ ವಿಷಯಕ್ಕೆ. ರಿಯಲ್ ಡೈರೆಕ್ಟರ್ಸ್ ಅಂದ್ರೆ ಅಥವಾ ಜೆನ್ಯೂನ್ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಈ ಫೇಕ್ ಇರೋರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಒಂದು ಗಿವ್ ಎ ಹ್ಯಾಂಡ್ಸ್ ಟು ದ ಪೀಪಲ್. I have no knowledge actually. You can tell about genuine people. ಅವರು ಪ್ರೋಸೆಸ್ ಹೆಂಗಿರ್ತದೆ, ರಿಯಲ್ ಪ್ರೋಸೆಸ್ ಹೇಗಿರುತ್ತೆ? ನಾನು ಬಂದು ಹೇಳೋದು ತುಂಬಾ ಈಸಿ, 5 ನಿಮಿಷದ ವಿಡಿಯೋ ಮಾಡಿ ಹೇಳೋದು ತುಂಬಾ ಈಸಿ. ಬಟ್ ಇಂಡಸ್ಟ್ರಿ ಕಡೆಯಿಂದ ಹೋಗೋ ಮೆಸೇಜ್ ಇದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸಿ, ಬೇಸಿಕಲಿ ಎವ್ರಿಬಡಿ ಹೂ ವಾಂಟ್ಸ್ ಟು ಅಪ್ರೋಚ್ ಫಾರ್ ಎನಿ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ರಂದ್ರೆ ದೇ ವಿಲ್ ಕಮ್ ಅಂಡ್ ಟೆಲ್ ಯು ದಿಸ್ ಇಸ್ ವಾಟ್ ದ ಸ್ಟೋರಿ ಲೈನ್ ಇಸ್. ಯಾರು ಬಂದ್ ಫಸ್ಟ್ ಕತೆ ಹೇಳಲ್ಲ, ದಿಸ್ ಇಸ್ ದ ಸ್ಟೋರಿ ಲೈನ್ ಅಂಡ್ ದಿಸ್ ಆರ್ ದ ರಿಕ್ವೈರ್ಮೆಂಟ್ಸ್. ಇಷ್ಟು ಈ ಡೇಟ್ಸ್ಗೆ ನೀವು ಬೇಕಾಗುತ್ತೆ, ಈ ಅವೈಲಬಿಲಿಟಿ ನೀವು ಇದ್ದೀರಾ, ಇದನ್ನ ಯಾರು ಮುಂಚಿತವಾಗಿ ಕೇಳ್ಕೊಳ್ಳೋದು. ಅಂಡ್ ನನ್ಗೆ ನಡೀತಾ ಇರೋದಿದೆ. ಸೊ ಐ ಥಿಂಕ್ ಹಿಂಗೆ ಬರುತ್ತೆ ಪ್ರೋಸೆಸ್ ಥ್ರೂ ಮ್ಯಾನೇಜರ್, ಇಲ್ಲ ಅಂತಂದ್ರೆ ಯಾರು PR ಇದ್ರೆ ಅವ್ರ ಥ್ರೂ ಕಾಂಟ್ಯಾಕ್ಟ್ಸ್ ಬರುತ್ತೆ. ಐ ಥಿಂಕ್ ಪ್ರೋಸೆಸ್ ಆಗೋದು ಅದೇ ತರ. ನನಗೆ ಗೊತ್ತಿರೋದು ಇದೇ ಕತೆ. ಬಟ್ ಐ ಡೋಂಟ್ ನೋ ಸ್ಟೋರಿ ಲೈನ್ ಅಂಡ್ ಯೋರ್ ಡೇಟ್ಸ್ ಅಂಡ್ will you be able to handle this character, ಇದು ಏನು ಅಂತ. ಬಟ್ when was that look test ಯಾವಾಗ ಮಾಡ್ತಾರೆ? after they get to know that, ಇವಾಗ ಒಂದು ಮೀಟಿಂಗ್ ಆದ್ಮೇಲೆ they get to know that you will be able to at least ಒಂದು ಮಾತುಕತೆಯಲ್ಲಿ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಲುಕ್ ಟೆಸ್ಟ್ ಅಂತ ಬಂದಾಗ ಹೌ ದೇ ಗೆಟ್ ಯು ಇಂಟು ಮೇಕಪ್, ಕಾಸ್ಟ್ಯೂಮ್ಸ್, ನೀವು ಆ ಕ್ಯಾರೆಕ್ಟರ್ಗೆ ಹೇಗೆ ರೆಡಿ ಆಗ್ಬೇಕು ಅಂತ ಒಂದು ಕಂಪ್ಲೀಟ್ ಲುಕ್ ಮಾಡ್ಕೊಂಡು ಆಮೇಲೆ ಲುಕ್ ಟೆಸ್ಟ್ ನಡೆಯುತ್ತೆ. ಸೊ ಐ ಥಿಂಕ್ ದಟ್ಸ್ ದ ಪ್ರೋಸೆಸ್. There you will understand, okay, that's ಅನೇಕ ಮೂವಿಗಳು ಪೋಸ್ಟ್ ಪ್ರೊಡಕ್ಷನ್ ಆಗಲ್ಲ, ಅನೇಕ ಮೂವಿಗಳು ರಿಲೀಸೇ ಆಗಲ್ಲ. ಎಷ್ಟೋ ಹೀರೋಯಿನ್ಗಳು, ಎಷ್ಟೋ ಆಕ್ಟರ್ಸ್ಗಳು, ಎಷ್ಟೋ ಜನ ಹೀರೋ ಮಾಡ್ತೀನಿ, ಫರ್ಗೆಟ್ ಅಬೌಟ್ ದಿ ಗರ್ಲ್ಸ್, ಹೀರೋ ಮಾಡ್ತೀನಿ ಬಾ ಅಂತ ಕರ್ಕೊಂಬಂದು ಅವನ್ನ ಮನೆ ಮಠ ಮಾರಿಸಿ ಪೋಸ್ಟ್ ಪ್ರೊಡಕ್ಷನ್ ಅವರಿಗೆ ತಂದು ನಿಲ್ಲಿಸಿರುವಂತಹ ಕಥೆಗಳು ನಾವು ನೋಡಿದ್ವಿ. ಸೊ ಆ ಒಂದು ಜನಗಳಿಗೋಸ್ಕರ ದಿಸ್ ಇನ್ಫಾರ್ಮೇಶನ್ ಐ ವಾಂಟೆಡ್ ಟು ಶೇರ್. ದಿಸ್ ಇನ್ಫಾರ್ಮೇಶನ್ ಸಿ ಪರ್ಸನಲಿ ಎಲ್ಲಾ ಸಿನಿಮಾನು ರಿಲೀಸ್ ಆಗುತ್ತೆ ಅನ್ನೋದು ತಪ್ಪು. ಬಿಕಾಸ್ ಐ ಹ್ಯಾವ್ ಆಲ್ಸೋ ಡನ್ ಫ್ಯೂ ಮೂವೀಸ್ ವಿಚ್ ಆರ್ ನಾಟ್ ಇಟ್ ರಿಲೀಸ್ಡ್. ಸೊ ಅದು ನಾವು ಪ್ರೊಡ್ಯೂಸರ್ ಕೆಪಬಿಲಿಟಿನ ನಾವು, ಬಿಕಾಸ್ ಅಟ್ ಎ ಟೈಮ್ ಇವಾಗ ಅವ್ರೇನೋ ಒಂದು ಹೊಸ ಪ್ರೊಡ್ಯೂಸರ್ ಬಂದಿರ್ತಾರೆ, ಇಷ್ಟರಲ್ಲೇ ಸಿನಿಮಾ ಬಜೆಟ್ ಆಗ್ಬಿಡುತ್ತೆ ಅನ್ಕೊಂಡೆ. ಬಟ್ ನಮ್ ಸಿನಿಮಾ ಗೊತ್ತಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಅನ್ನೋದು ಆಗೇ ಆಗುತ್ತೆ. ಸೊ ಅಂಡ್ ಬೇಸಿಕಲಿ ಇವಾಗ ನಾವು ಸಿನಿಮಾ ಶೂಟಿಂಗ್ ಮಾಡೋದಕ್ಕಿಂತ ಡಬಲ್ ಬಜೆಟ್ ನಮ್ಗೆ ಪ್ರಮೋಷನ್ ಅಲ್ಲಿ ಬೇಕಾಗುತ್ತೆ. ಸೊ ಅದು ಅವ್ರಿಗೆ ನಾಲೆಜ್ ಇರೋದಿಲ್ಲ, ಅಥವಾ ಯಾರೋ ಅವ್ರಿಗೆ ಹೇಳಿರೋದಿಲ್ಲ. ಸಿನಿಮಾ ಮಾಡಿದ್ರೆ ಫಸ್ಟ್ ಕಾಪಿ ಆಗೋಯ್ತು ಅನ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಅದೇ ಹೇಳೋದು, ಅವರಿಗೆ ಯಾರು ನಾಲೆಜ್ ಹೇಳ್ಬೇಕಾಗಿರೋರು ಹೇಳಿರಲ್ಲ. ಜಾಸ್ತಿ ಆಗುತ್ತೆ ಅಂತಂದ್ರೆ 1 ಕೋಟಿ 20 ಆದ್ರೆ ತೊಂದರೆ ಇಲ್ಲ, 1 ಕೋಟಿ 3 ಕೋಟಿ ಆದ್ರೆ ತೊಂದರೆ ಇಲ್ಲ. ಹೌದು, ಇಲ್ಲ ಇದು ಸತ್ಯ. ಬೇಕಂದ್ರೆ
ಈಗ ಏನೋ ಡೈರೆಕ್ಟರ್ಗೂ ಅಷ್ಟೇ ಪ್ರೊಡ್ಯೂಸರ್ ಸಿಕ್ಬಿಟ್ಟಿರಲ್ಲ, ಏನೋ ಸಿಕ್ಕಿರ್ತಾರೆ, ಓಕೆ ಈ ಬಜೆಟ್ ಅಲ್ಲಿ ಮಾಡ್ಬಿಡೋಣ ಅಂತ ಅವರು ಅನ್ಕೊಂಡಿರ್ತಾರೆ, ಸ್ಟಾರ್ಟ್ ಮಾಡ್ಬಿಡೋಣ ಅನ್ನೋದೊಂದು. ಸೊ ಅದರಿಂದ ಎಷ್ಟೋ ಸಿನಿಮಾ ಇರುತ್ತೆ. ಅಂಡ್ ಅದೇ ಎಲ್ಲಾ ಸಿನಿಮಾನು ರಿಲೀಸ್ ಆಗಿದೆ, ಇಟ್ ಟೇಕ್ಸ್ ಟೈಮ್. ಈಗ ನಾನ್ ಮಾಡಿರೋ ಈ ಸಿನಿಮಾನು ಅಷ್ಟೇ, ಇಟ್ ಟುಕ್ ಅನ್ ಇಯರ್ ಟೈಮ್. ಸೊ ಹಾಗಾಗಿ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ಕೇಳಬೇಕಾಗಿದೆ, ಆಮೇಲೆ ರೈಟ್ ಟೈಮ್ ಟು ರಿಲೀಸ್, ಇಲ್ಲ ಬಿಸ್ನೆಸ್ ಆಗ್ಬೇಕು ಅನ್ನೋದನ್ನ ನೋಡ್ತಾರೆ. ಸೊ ಹಾಗಾಗಿ ಸಿನಿಮಾ ಡಿಲೇ ಅಂತೂ ಆಗತ್ತೆ, ಅದಕ್ಕೆ ಬ್ಲೇಮ್ ಮಾಡೋದಕ್ಕೆ ನೋಬಡಿ ಇಸ್ ದಟ್ ಪರ್ಫೆಕ್ಟ್. ಸೊ ಅದ್ ಬಿಟ್ರೆ ಫಾರ್ ಆರ್ಟಿಸ್ಟ್ ಬಿ ಕೇರ್ಫುಲ್ ಅಂತ ಹೇಳ್ಬೇಕಷ್ಟೇ. ಬಟ್ ವೆನ್ ಇಟ್ ಕಮ್ಸ್ ಬ್ಯಾಕ್ ಟು ಯುವರ್ ಆಕ್ಟಿಂಗ್ ಸ್ಕಿಲ್ಸ್, ನೀವು ರಂಗಭೂಮಿ ಕಲಾವಿದೆ ಆಗಿದ್ದರೆ ಒಳ್ಳೇದಿತ್ತು ಅಂತ ಅನ್ಸಿದ್ಯಾ? ನಂಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಅನಿಸ್ತು, ಬಿಕಾಸ್ ನಾನು ಯಾಕಂದ್ರೆ ನಾನು ಟ್ರೈನಿಂಗ್ ತಗೊಂಡಿದ್ದ ಆ 1 month ಅಲ್ಲಿ ಆ ಸಿನಿಮಾಗೆ ಏನ್ ಬೇಕಿತ್ತು, ನಮ್ಗೆ ಸದ್ದುಗೆ ಏನ್ ಬೇಕಿತ್ತು, ಅದೊಂದು ಇಟ್ಸ್ ಅ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಒಂದು ಹುಡುಗಿ ಕಾಡಲ್ಲಿ ಹೋಗಿ ಅವಳು ಏನ್ ಸ್ಟ್ರಗಲ್ ಮಾಡ್ತಾಳೆ, ಒಂದ್ ಮೆಸೇಜ್ ಕೂಡ ಇತ್ತು. ಯಾಕಂದ್ರೆ ಎಲ್ಲ ಪ್ಲಾಸ್ಟಿಕ್ಸ್ ನ ಪ್ರಾಣಿಗಳು ತಿಂದು ಸತ್ತೋಗುತ್ತೆ, ಇದನ್ನೆಲ್ಲ ಅವಾಯ್ಡ್ ಮಾಡಿ, ಒಂದೇನೋ ಒಂದು ಸೋಷಿಯಲ್ ಮೆಸೇಜ್ ಕೂಡ ಇತ್ತು. ಸೊ ಆ ಸಿನಿಮಾಗೆ ಏನ್ ಬೇಕು ಅನ್ನೋದನ್ನ ನಾನು ಕಲ್ತಿದ್ದೆ. ನೆಕ್ಸ್ಟ್ ನಂಗೆ ಇನ್ನೊಂದ್ ಸಿನಿಮಾ ಬಂದ ತಕ್ಷಣ ಐ ಹ್ಯಾಡ್ ಅ ಪೇರ್, ನನ್ನ ಕೋ ಆರ್ಟಿಸ್ಟ್ ಇದ್ರು. ಐ ವಾಸ್ ಲಿಟಲ್ ಅನ್ಕಂಫರ್ಟಬಲ್ ವಿತ್ ವರ್ಕಿಂಗ್, ಯಾಕಂದ್ರೆ ನಾನು ಅಲ್ಲಿ ಸೋಲೋ ಮಾಡೋದ್ರಿಂದ ಇಲ್ಲಿ ಒಂದು ಕಪಲ್ ಅಂತ ಬಂದ ತಕ್ಷಣ ಐ ವಾಸ್ ಲಿಟಲ್ ನಾಟ್ ಓಕೆ. ನಂಗೆ ಐ ಟು ಟೇಕ್ ಮೋರ್ ಟೇಕ್ಸ್ ಅವಾಗೆಲ್ಲಾನು. ಸೊ ಅವಾಗ ನಾನು ಅನ್ಕೊಂಡೆ ಐ ಶುಡ್ ಹ್ಯಾವ್ ಲರ್ನ್ಡ್ ಅಂಡ್ ಕಮ್ ಹಿಯರ್. ಇಲ್ಲಿ ಯಾವ್ದೋ ಬ್ಲಾಂಕ್ ಆಗಿ ಬಂದು ಮಧ್ಯ ಈ ಸಮುದ್ರದ ಮಧ್ಯ ನಿಂತ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಕೊಂಡೆ. ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ಪೀಪಲ್ ಅಂಡ್ ದೇವರ್ ಡಿರೆಕ್ಟರ್ ಹೂ ಟ್ರೈ ಟು ಮೋಲ್ಡ್ ಮೀ. ಅದಾದ್ಮೇಲೆ ನಾನು ಸೆಟ್ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ ಗಳೆಲ್ಲ ಬರ್ತಾ ಇದ್ರು. ಐ ಟು ಸಿಟ್ ಅಂಡ್ ವಾಚ್ ದೆಮ್, ಅವ್ರಿಗೆ ಹೇಗೆ ಆಕ್ಟಿಂಗ್ ಮಾಡ್ತಾರೆ, ಹೇಗೆ. ಇವಾಗ ನಂದು ಅವ್ರದ್ದು ಕಾಂಬಿನೇಷನ್ ಇತ್ತು ಅಂದ್ರೆ ದೇ ಯೂಸ್ ಟು ಟೀಚ್ ಮೀ, ನಿಂಗೆ ಹಿಂಗ್ ಮಾಡ್ತಿದ್ಯಾ, ಟ್ರೈ ದಿಸ್ ಇನ್ ದಿಸ್ ವೇ ಅಂತ. ನಂಗೆ ಎಷ್ಟೋ ಜನ ಸೀನಿಯರ್ ಆರ್ಟಿಸ್ಟ್ಗಳು ತುಂಬಾ ಹೇಳ್ಕೊಟ್ಟಿದ್ದಾರೆ. ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ದೆಮ್. ಸೊ ನಾನ್ ಕಲ್ತಿದ್ದು ಹೀಗೆ. ಎಂಜಾಯಿಂಗ್ ಯಾರು ಸೀನಿಯರ್ ಮೋಸ್ಟ್ ಸೀನಿಯರ್ ಆಕ್ಟರ್ ಇಲ್ಲ, ಐ ವುಡ್ ಲವ್ ಟು ಡೂ ದಟ್ ಅಗೇನ್. ಸುಚೇಂದ್ರ ಪ್ರಸಾದ್ ಸರ್ ಕನ್ನಡ ಅಂತೂ ನಾನು ಫಸ್ಟ್ ಸಿನಿಮಾ ಅವ್ರಿಗೆ ನಡಗ್ಬಿಟ್ಟಿದ್ದೆ ಅವ್ರ ಎದುರುಗಡೆ. ಯಾಕಂದ್ರೆ ಕನ್ನಡ ಅಷ್ಟು ತುಂಬಾ ಸ್ಪಷ್ಟತೆ ಇದೆ, ಆಮೇಲೆ ಹೌದು ಗತ್ತಿತ್ತು. ನಾನು ಅವ್ರ ಮುಂದೆ ಮಾಡಕ್ಕೆ ಆ ಸೀನು ಹಾಗೆ ತುಂಬಾ ನರ್ವಸ್ ಆಗಿ ಒಂದ್ ಹುಡುಗಿ ಹೋಗಿ ಅವ್ರ ಹತ್ರ ಏನೋ ಒಂದು ಕೇಳಬೇಕಿತ್ತು. ನಾನು ಆಲ್ರೆಡಿ ನರ್ವಸ್ ಆಗ್ಬಿಟ್ಟಿದ್ದೆ ರಿಯಲ್ ಲೈಫ್ ಅಲ್ಲೂ. ಬಟ್ ಇಟ್ ವಾಸ್ ವೆರಿ ಗುಡ್. ಅದಾದ್ಮೇಲೆ ನಂದು ಇನ್ನೊಂದು ಸಿನಿಮಾ ಇವಾಗ ಒಂದು ಶೂಟಿಂಗ್ ನಡೀತಿದೆ, ಅದರಲ್ಲೂ ಕೂಡ ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸೊ ಐ ಆಮ್ ಹ್ಯಾಪಿ. ಅಂಡ್ ಅವ್ರು ಹೇಳ್ತಾರೆ ನಿಮ್ಗೆ ಅವಾಗಿದ್ದು ಇವಾಗ ತುಂಬಾ ಚೆನ್ನಾಗಿ ಆಗ್ತಾ ಇದೆಯಾ, ಡೂ ವೆಲ್ ಅಂತ. ಸೊ ಐ ಆಮ್ ಹ್ಯಾಪಿ ದಟ್ ಈ ತರ ಒಂದು ಸ್ಮಾಲ್ ಕಮೆಂಟ್ಸ್ ಬಂದ್ರೆ ಇದೊಂಥರ ಎನ್ಕರೇಜ್ ಮಾಡುತ್ತೆ. ಸೊ ನಿಮಗೆ ಬೋಲ್ಡ್ನೆಸ್ ಅಂತ ಅಂದ್ರೆ ಏನು? ಬೋಲ್ಡ್ ಆಗಿರ್ಬೇಕು ಅಂತಂದ್ರೆ ವಾಟ್ ಇಸ್ ದಟ್? ಬೋಲ್ಡ್ ಆಗಿರ್ಬೇಕಂದ್ರೆ ನೇರವಾಗಿ ಮಾತಾಡ್ಬೇಕು, ಮಾತಾಡಿದ್ಮೇಲೆ ಯಾರು ತಿರುಗಿಸಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಬೇಕು. ಸೊ ನೀವು ಬಳಸುವಂತಹ ಬಟ್ಟೆ ಬೋಲ್ಡ್ನೆಸ್ ಅನ್ನ ತೋರಿಸುತ್ತಾ? ಡಿಪೆಂಡ್ಸ್, ಬಟ್ಟೆ ಮೇಲೆ ಯು ಕಾಂಟ್ ಜಡ್ಜ್ ಎನಿಬಡಿ. ನಾನ್ ಯಾವ್ಯಾವ ಒಕೇಶನ್ಗೆ ಎಲ್ಲೆಲ್ಲಿ ಏನೇನ್ ಬೇಕು ಐ ವೇರ್ ಸಚ್ ಕೈಂಡ್ ಆಫ್ ಡ್ರೆಸ್ಸಸ್. ಇವ್ರು ಬಟ್ಟೆ ಹಿಂಗ್ ಹಾಕ್ಬಿಟ್ರು ಇವ್ರು ತುಂಬಾ ಬೋಲ್ಡ್ ಆಗಿದ್ದಾರೆ, ನೋ. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಕ್ಯಾರೆಕ್ಟರ್ ಸ್ಪೆಷಲಿ. ಆಮೇಲೆ ಹೌ ಯು ಆರ್ ಅಂಡ್ ವಾಟ್ ಯು ಆರ್ ಅನ್ನೋದು ಐ ಬಿಲೀವ್ ದಟ್ ಡ್ರೆಸ್ ಯು ಕಾಂಟ್ ಜಡ್ಜ್ ಎನಿಬಡಿ ಬೈ ಡ್ರೆಸ್. ನಾನಿವತ್ತು ಸೀರೆ ಉಟ್ಕೊಂಡ್ ಬಂದ್ಬಿಟ್ರೆ ಇವ್ ಮೇ ತಗೊಂಡು ನಿಖಿತಾ ತುಂಬಾ ಸೈಲೆಂಟ್ ತುಂಬಾ, ಬಟ್ ಐ ನೋ ಐ ಆಮ್ ಸ್ಮಾರ್ಟ್. ಸೊ ಬೇಸಿಕಲಿ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ಜನಗಳು ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ನಾನು ಸುಮಾರು ಅಭಿಪ್ರಾಯಗಳನ್ನ ಓದ್ತಾ ಇದ್ದೆ. ಸೊ ಹಂಗಾಗಿ ನೀವು ನಿಮ್ಮ ಕಮೆಂಟ್ ಬಾಕ್ಸ್ ನ ಓದಿದಾಗ ಏನು ಅನ್ಸುತ್ತೆ? I don't know. ನನ್ಗೆ ಏನು ಅನ್ಸೋದೇ ಇಲ್ಲ. I don't take any positive comments or negative Rather comments. you don't read ಅಂತನಾ? ಇಲ್ಲ, I read all the comments. So ನನ್ಗೇನು ಅನ್ಸಲ್ಲ, ಯಾಕಂದ್ರೆ this is what I am. ನೀವು ನೋಡೋ ಪರ್ಸೆಪ್ಷನ್ ಆ ತರ ಇದೆ, that I can't change at all. ಈಗ ನನ್ ಕೂತ್ರು ಮಾತಾಡ್ತಾರೆ, ನಿಂತ್ರು ಮಾತಾಡ್ತಾರೆ. ಸೊ ಅವ್ರಿಗೆ ನಾವೇನು ಹೇಳೋದಿಕ್ ಆಗಲ್ಲ. ಅಂಡ್ ನಾನ್ ಈ ತರ ಬಟ್ಟೆ ಹಾಕ್ತಾ ಇದ್ದೀನಿ, ಈಗ ನಾನ್ ಬೀಚ್ ಹತ್ರ ಇದ್ದೀನಿ, ಐಮ್ ವೇರಿಂಗ್ ಸಚ್ ಸ್ವಿಮ್ ಸೂಟ್. ನಾನ್ ಇವಾಗ ಮನೇಲಿ ಇದ್ದೀನಿ, ಐಮ್ ವೇರಿಂಗ್ ಅ ನೈಟ್ ವೇರ್. ನಾನು ಈಗ ಆಚೆ ಬಂದೆ, ಐಮ್ ವೇರಿಂಗ್ ನನ್ನ ಒಕೇಶನ್ ಏನ್ ಹಾಕ್ಬೇಕು ಅದ್ ಹಾಕ್ತಾ ಇದ್ದೀನಿ. ಓ ನೀನ್ ಅದ್ ಹಾಕ್ಬಿಟ್ಟೆ, ನೀನ್ ತುಂಬಾ ಇದು. ನೋ, ಐ ಡೋಂಟ್ ಬಿಲೀವ್ ದಟ್. ಈಗ ನಾನು ಯಾವ್ದೋ ಮದ್ವೆ ಫಂಕ್ಷನ್ ಅಲ್ಲಿ ಇಫ್ ಐ ವೇರ್ ಅ ಸ್ವಿಮ್ ಸೂಟ್ ವಿಲ್ ಯು ಅಲೋ? ನೋ, ನನಗ್ ಗೊತ್ತು. ಸೊ ಐ ನೋ ವಾಟ್ ಟು ವೇರ್. ಅದ್ರ ಮೇಲೆ ನೀನ್ ಕಮೆಂಟ್ ಮಾಡೋದು ಇಸ್ ಅ ವೆರಿ ರಾಂಗ್ ಥಿಂಗ್. ಅಂಡ್ ಇಫ್ ಯು ಆರ್ ಡೂಯಿಂಗ್ then it's your job. ಎಂಜಾಯ್ ಮಾಡು ಅಂತೀನಿ ಅಷ್ಟೇ. It's a nice word to say. ಸೊ ರಂಗಭೂಮಿಯಲ್ಲಿ ನವರಸಗಳನ್ನ ಹೇಳ್ಕೊಡ್ತಾರೆ. ಸೊ ಈಗ ನೀವು ಆಕ್ಟಿಂಗ್ ಅಲ್ಲಿ ನವರಸಗಳನ್ನ ಕಲ್ತಿದ್ದೀರಿ, ಸುಮಾರು 8 ಮೂವಿ ಮಾಡಿದ್ದೀರಿ. ನಮ್ಮ ವೀಕ್ಷಕರಿಗೋಸ್ಕರ ಪ್ರತ್ಯೇಕವಾಗಿ ಇದನ್ನು ಟ್ರೈ ಮಾಡೋಣ. ನಾನು ಬರೀ ಜಸ್ಟ್ 8 ನವರಸಗಳನ್ನು ಹೇಳ್ತೀನಿ. ನಾನು 8 ನವರಸಗಳನ್ನ ನೀವು ಒಂದು ಸ್ವಲ್ಪ ತೋರಿಸಿದ್ರೆ ಅಟ್ ಲೀಸ್ಟ್ ಪೀಪಲ್ ವಿಲ್ ಎಂಜಾಯ್ ರಾದರ್ ದೇ ಟೈಪ್ ಎ ಕಮೆಂಟ್.
ಲೆಟ್ ಮಿ ಟ್ರೈ ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿ ಹೇಳಿ, ಫಸ್ಟ್ನೇ ನೀವೇ ಚೂಸ್ ಮಾಡ್ಬಿಡಿ, ಯಾಕೆ ಸುಮ್ಮನೆ ಸೊ ದಟ್ ಅವ್ರು ಐಡೆಂಟಿಫೈ ಮಾಡ್ತಾರೆ. ನೆಕ್ಸ್ಟ್ ನಾನು ಹೇಳ್ತೀನಿ. ಐ ಡೋಂಟ್ ನೋ, ಹೇಗೆ ಕೋಪ. your choice. Copa. For an artist, eye is very much important. Give me 1 ಹೌದ್ರಾ? minute. Yeah. ರೌದ್ರ, ಭಯಾನಕ, ಅದ್ಭುತ, ಶಾಂತ, ಜಿಗುಪ್ಸೆ, ಶ್ಲೋಕ, ಉತ್ಸಾಹ, ಹಾಸ್ಯ, ಶೃಂಗಾರ. ಈ ಪ್ರೇಮ ಸೌಂದರ್ಯ ಶೃಂಗಾರಕ್ಕೆ ಅದಕ್ಕೆ ಯಾಕೆ ಮೇಡಮ್ ಇವ್ರ ಹತ್ರ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು ಆನ್ ದಟ್. ನೀವು ಡಯಟ್ ಮಾಡ್ತೀರಾ? ಡಯಟ್ ಅಂದ್ರೆ ಓ, ಮಾಡಲ್ಲ, ಮಾಡ್ತೀನಿ. ಮಾಡ್ತೀರಿ. ಈಗ ಡಯಟ್ ಮಾಡ್ತಾ ಇರ್ತಿರಲ್ಲ, ಸಿನಿಮಾಗೋಸ್ಕರ ಡಯಟ್ ಮಾಡ್ತೀರಾ, ನಿಮ್ಗೋಸ್ಕರ ಮಾಡ್ತೀರಾ? ಇಲ್ಲ, ಫಾರ್ ಹೆಲ್ತ್. ಓಕೆ, ಹೌದು. ಸೊ ವಾಟ್ ಈಸ್ ದಟ್ ಮೀನ್? ಆ್ಯಕ್ಚುಲಿ ಇವಾಗ ಇಂಡಿಯನ್ಸ್ಗೆ ನಮಗೆ ಒಂದು ಬಫೆ ಊಟ ಸಿಕ್ಕಿದ್ರೆ, ಬಫೆ ಹೋದ್ರೆ ಅಲ್ಲಿ ಡಯಟ್ನ ನೆನಪಿರಲ್ಲ, ಯಾಕೆ? ಮೇ ಬಿ ಹ್ಯೂಮನ್ಸ್ ಆರ್ ಗ್ರೀಡಿ ಅನ್ಸುತ್ತೆ ಅದಕ್ಕೆ. ಸೊ ಡು ಯು ವಾಂಟ್ ಟು ಸೇ ಸಮಥಿಂಗ್? ನೀವೇನನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಪ್ಪ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆರೋಗ್ಯಕ್ಕೆ ಊಟವನ್ನ ನಾವು ಡಯಟ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ? ಬೇಸಿಕಲಿ ನಾನ್ ನೋಡಿದ್ದು ನಮ್ಮ ಮನೇಲೇನೆ, ನಮ್ ತಾತ ಈ ವಾಸ್ 97 ವೆನ್ ಹಿ ಪಾಸ್ಡ್ ಔಟ್. ಸೊ ಅವ್ರು ತಿಂತಿದ್ದ ಫುಡ್ ಆ ತರ ಇತ್ತು. ಸೊ ಇವಾಗ ನಮ್ಗೆ ಏನು ಏಜ್ ಎಲ್ಲಾರ್ಗು ತುಂಬಾ 80 ಇಯರ್ಸ್ಗೆಲ್ಲ ದೇ ಆರ್ ಗೋನಾ ಎಂಡ್ ದೇರ್ ಲೈಫ್, ಈ ತರ ಎಲ್ಲಾನು ನಡೀತಾ ಇದೆ. ಸೊ ನಾವು ಬರೋಷ್ಟೊತ್ತಲ್ಲಿ 50-60 ಲಾಸ್ಟ್ ಅನ್ಸುತ್ತೆ. ಇಟ್ಸ್ ಓನ್ಲಿ ಬಿಕಾಸ್ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ. ಗ್ರೀಡಿ ಇದ್ದೀರಾ, 60 ವರ್ಷ, ಇಟ್ ಇಸ್ ಟು ಗ್ರೀಡಿ. ನಂಗೆ ಆಸೆ ಜಾಸ್ತಿ. ಸೊ ಹಾಗಾಗಿ ಐ ಫೀಲ್ ಅಂದ್ರೆ ಅವಾಗ ಸಿಕ್ಕಿದ ಫುಡ್ ಕ್ವಾಲಿಟಿನೂ ಹಾಗೆ ಇರ್ತಾ ಇತ್ತು, ತುಂಬಾ ಆರ್ಗ್ಯಾನಿಕ್ ಆಗಿತ್ತು. ಅಂಡ್ ದೇ ಹ್ಯಾವ್ ಟು ಅಂದ್ರೆ ಅವ್ರು ತುಂಬಾ ಹೆಲ್ದಿಯಾಗಿ ಕೂಡ ತಿಂತಾ ಇದ್ರು. ಇವಾಗ ನಾವು ತುಂಬಾ, ನಿಮ್ಗೆಲ್ಲ ಗೊತ್ತು, ತುಂಬಾ ಜಂಕ್ ಫುಡ್ ಸಿಗುತ್ತೆ. ಅಂಡ್ ತುಂಬಾ ಟೇಸ್ಟ್ ವೈಸ್ಗೆ ನಾವು ಜಾಸ್ತಿ ನೋಡಿ ಆಲ್ರೆಡಿ ನೀರ್ ಬರ್ತವೆ. ಸೊ ಟೇಸ್ಟಿಗೆ ಹೊಟ್ಟೋಗ್ಬಿಡ್ತೀವಿ. ಸೊ ಇದೇನಾಗ್ತಿದೆ, ಶುಗರ್ ಇಸ್ ಕಾಸಿಂಗ್ ಟೂ ಮಚ್ ಆಫ್, ಗೊತ್ತಾಗ್ತಿಲ್ಲ ಬಾಯ್ಗೆ, ಮೇ ಬಿ ಇಟ್ ಇಸ್ ಶುಗರ್ ಆಗ್ತಿದೆ, ಬಟ್ ನಮ್ಮ ಬಾಡಿಗೆ ಅದು ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸೊ ಐ ಬಿಲೀವ್ ದಟ್. ಸೊ ಹಾಗಾಗಿ ನಾನು ಡಯಟ್ ನ ಫೇವ್ರೆಟ್ ಫುಡ್ ಅಂತಂದ್ರೆ ಪ್ರೋಟೀನ್, ಯಾವುದೇ ಪ್ರೋಟೀನ್ ಇರೋ ಐಟಮ್ಸ್ ಆಗ್ಲಿ ಅಲ್ಗೋ. ಇವ್ ನಾವ್ ಬೇಕಾದ್ರೆ ಹೇಳ್ಬೋದು ತಂದೂರ್ ಚಿಕನ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಹೆಸರು ಕಾಳು ಆಗಿರ್ಬೋದು, ಸ್ಪ್ರೌಟ್ಸ್ ಆಗಿ. ಸೊ ನನ್ ಯಾವ್ದೇ ಈ ತರ ಕ್ವಾಲಿಟಿ ಫುಡ್, ಹೆಸರು ಕಾಳು ಬೇಕಾದ್ರೆ ಬಿರಿಯಾನಿ ಬರ್ನ್ ಮಾಡೋದು ಜಾಸ್ತಿ ಇದೆ, ಹೆಸರು ಕಾಳಾದ್ರೂ ಪರವಾಗಿಲ್ಲ. ಇನ್ನೊಂದು ಆಪ್ಷನ್, ಬಿರಿಯಾನಿ ಮತ್ತೆ ಬಿರಿಯಾನಿ ಯಾವ್ದು? ಇದ್ಯಾವ ಬಿರಿಯಾನಿ ಅದ್ಯಾವ ಬಿರಿಯಾನಿ? ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಐ ಗೋ ಫಾರ್ ಚಿಕನ್ ಬಿರಿಯಾನಿ. ಸೊ ಅಂದ್ರೆ ನಿಮ್ ಡಯಟ್ ಬಿರಿಯಾನಿ ಒಂದು ಹಾಳು ಮಾಡ್ಬೋದು. ಬಿರಿಯಾನಿ ಸೊ ಅಂತ ಅಂದಿ ಯು ಕ್ಯಾನ್ ಚೇಂಜ್, ಬಟ್ ಸ್ಟಿಲ್ ನಾನು ಅನ್ನೋದು ತಿಂತೀನಿ. ನಾನು ಎಲ್ಲಾರ ತರ ತುಂಬಾ ನಮ್ಮ ಮನೇಲಿ ನನ್ನ ತಮ್ಮ ಇಲ್ಲಿ ವೇ ಮಾಡ್ಕೊಂಡು 100 grams ಇಷ್ಟು ಇದು ಆ ತರ ಎಲ್ಲ ನಾನು ತಿನ್ನಲ್ಲ, ಖಂಡಿತವಾಗ್ಲೂ ಇಲ್ಲ. ಇಟ್ಸ್ ಲೆಫ್ಟ್ ಟು ದೆಮ್. ಬಟ್ ನಾನು ಐ ಈಟ್ ಆಲ್ ದ ಫುಡ್, ಬಟ್ ಇನ್ ಅ ವೆರಿ ಲಿಮಿಟೆಡ್ ವೇ. ಈಗ ಬೆಳಗ್ಗೆ ಏನ್ ಮಾಡಿದ್ರು ಅಮ್ಮ ಅದನ್ನೇ ತಿಂತೀನಿ. ಲಾಚೆ ಎಲ್ಲೇ ಹೋದ್ರು ಐ ಹ್ಯಾವ್ 2 eggs, ಈ ತರ ಏನಾದ್ರೂ ಒಂದು ಪ್ರೋಟೀನ್ ಆಗೇ ತಿಂತೀನಿ, ಬಟ್ ಇನ್ ಅ ಲಿಮಿಟೆಡ್ ವೇ ಅಷ್ಟೇ. ಮೇಕಪ್ ಅಂತ ಅಂದ್ರೆ ಐ ಡೋಂಟ್ ಪ್ರಿಫರ್. ಅಂದ್ರೆ ತುಂಬಾ ರಿಕ್ವೈರ್ಮೆಂಟ್ ಇತ್ತು ಅಂತ ಅಂದ್ರೆ ಐ ಆಲ್ಮೋಸ್ಟ್ ಗೋ ಫಾರ್ ಸ್ಕಿನ್ ಕೇರ್. ಸೊ ಮೇಕಪ್ ಆದಷ್ಟು ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಮಾತ್ರ, ಇಲ್ಲ ಅಂತ ಅಂದ್ರೆ ಐ ಪ್ರಿಫರ್ ಸ್ಕಿನ್ ಕೇರ್. ನಿಮ್ಮ ಫೋನ್ ಅಲ್ಲಿ ಎಷ್ಟು ಫೋಟೋಸ್ ಇದೆ? ಸೆಲ್ಫಿನೇ ಹೇಳಿ. ಐ ಥಿಂಕ್ ಒಂದು 35,000 ಫೋಟೋಸ್ ಅಷ್ಟೇನಾ? ಅಷ್ಟೇ. ಒಂದು 20,000 ವಿಡಿಯೋಸ್ ಇರ್ಬೋದು. ಫೋನ್ ಕಳೆದೋದ್ರೆ? ಇಲ್ಲ ಐಕ್ಲೋಡ್ ಅಲ್ಲಿ ಇಟ್ಟಿದ್ದೀನಿ. ಸರಿ ಆಯ್ತು. ಯಾರಿಗೂ ಹೇಳ್ದಿರೋದು ಒಂದು ಸೀಕ್ರೆಟ್ ಇವತ್ತು ಹೇಳಿ. ಯಾಕೆ ಹೇಳ್ಬೇಕು ಸೀಕ್ರೆಟ್? ಈ ವಿಡಿಯೋ ನೋಡ್ಬೇಕಾ ಬೇಡ ಜನಗಳು? ಖಂಡಿತವಾಗ್ಲೂ ನೋಡ್ತಾರೆ, ನೀವಿರೋದ್ರಿಂದ ಖಂಡಿತವಾಗ್ಲೂ ನೋಡ್ತಾರೆ. ಇಲ್ಲ ಉಚಿತಗೋಸ್ಕರನೇ ನೋಡ್ಲಿ. ಹಾಗಾಗಿ ಒಂದು ಸೀಕ್ರೆಟ್ ಹೇಳ್ಬಿಡಿ, ಸೊ ದಟ್ ದೇ ಫೀಲ್ ವಾವ್. ಇಲ್ಲ ಸೀಕ್ರೆಟ್ ಏನಿಲ್ಲ ಸರ್. ನಾನು ಐ ಥಿಂಕ್
ವೆರಿ ಮಚ್ ಕ್ಲೋಸ್ ಟು ಎವ್ರಿಬಡಿ ನಮ್ ಸರ್ಕಲ್ ಅಲ್ಲಿ, ದೇ ಆಲ್ ನೋ ಮೀ. ಹ್ಮ್. ಸೀಕ್ರೆಟ್ ಅಂತ ನಾನೇನಿಲ್ಲ, ಏನೇ ಇದ್ರು ನೇರವಾಗಿ ಇದ್ದಂಗೆ ಅಂತ ಹೇಳ್ಬಿಟ್ಟಿರ್ತೀನಿ. ಸೊ ಈಗ ನೀವು ನಟಿ ಆಗಿಲ್ಲ ಅಂದಿದ್ರೆ ಹಾ. ಏನಾದ್ರು ಫೇಮಸ್ ಆಗ್ತಿದೆ? ಫೇಮಸ್ ಆಗ್ಲೇಬೇಕು ಅಂತ ನನ್ನ ತಲೆಯಲ್ಲಿ ಏನ್ ಫಸ್ಟ್ ಆಫ್ ಆಲ್ ಇಲ್ಲ. Instagram ಅಲ್ಲಿ 74,000 ಜನ ಇದ್ದಾರೆ. ಏನಾದ್ರು ಅಲ್ಲ ಅದು ಕಮ್ಮಿನೇ. ನಿಮ್ ಪ್ರಕಾರ ಅದು ತುಂಬಾ ಕಮ್ಮಿ. ಇಲ್ಲ, ಅದು ಕಮ್ಮಿ ಇಲ್ಲ. 74,000 ಜನ ನೋಡ್ತಾ ಇದ್ದಾರೆ ಅಂದ್ರೆ ಯು ಆರ್ ಫೇಮಸ್ ಫಾರ್ ಸಮಥಿಂಗ್. 74,000 people. ಯಾ, ಮೇ ಬಿ ದೇರ್ ಆರ್ ಸರ್ಟನ್ ಪೀಪಲ್ ಹೂ ಹ್ಯಾವ್ ಟೋಲ್ಡ್ ಮೀ ಮೈ ವಾಯ್ಸ್ ಇಸ್ ಗುಡ್ ಅಂತ. ನನ್ ಖಂಡಿತವಾಗ್ಲೂ ಗೊತ್ತಿಲ್ಲ, ಬಟ್ ನನಗೆ ನನ್ನ ವಾಯ್ಸ್ ಕೇಳಿಸ್ಕೊಂಡಾಗ ಐ ಡೋಂಟ್ ಫೀಲ್ ದಟ್ ವಾವ್. ಬಟ್ ಎಷ್ಟೋ ಜನಕ್ಕೆ ಅನ್ಸಿದೆ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ. ನಾಟ್ ಫಾರ್ ಸಿಂಗಿಂಗ್ ಪ್ಲೀಸ್. ಅಂಡ್ ಮಾತಾಡೋ ರೀತಿ ಎಷ್ಟೊಂದ್ ಜನಕ್ಕೆ ಇಷ್ಟ ಆಗುತ್ತೆ. ಅಂಡ್ ಕೆಲವೊಂದು ವಿಷಯನ ನಾನು ನೇರವಾಗಿ ಹೇಳ್ತೀನಿ. ಸೊ ಮೇ ಬಿ ದಟ್ ಮೇ ಅಟ್ರಾಕ್ಟ್ ಪೀಪಲ್, ಹ್ಯಾವ್ ಅಟ್ರಾಕ್ಟೆಡ್ ಪೀಪಲ್. ಸೊ ಅಪಾರ್ಟ್ ಫ್ರಮ್ ಆಕ್ಟಿಂಗು ನೀವು ಸಮಾಜ ಸೇವೆನೂ ಮಾಡ್ತೀನಿ ಅಂತ ಕೇಳ್ಪಟ್ಟೆ. ಏನೇನು ಮಾಡ್ತೀವಿ? ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ಎಲ್ಲೂ ಹೇಳೋದು ಇಲ್ಲ. ಅಂಡ್ ನನ್ನ ಕೈಲಿ ಎಷ್ಟಾಗುತ್ತೋ, ಬಿಕಾಸ್ ನಮ್ಮ ತಂದೆಯವರು ಹೇಳ್ಕೊಟ್ರು ನನಗೆ, ಯಾರೇ ಏನೇ ಬರಲಿ ಊಟಕ್ಕೊಂದು ಕೊರತೆ ಇರಬಾರ್ದು ಅಂತ. ಸೊ ದಟ್ ಐ ಆಮ್ ಫಾಲೋಯಿಂಗ್. ಬಟ್ ನಾನು ತುಂಬಾ ಜಾಸ್ತಿ ಮಾಡ್ತಿದ್ದೀನಿ ಅಂತಿಲ್ಲ, ಏನೇ ಆಗಲಿ ನನ್ನ ಕೈಲಾದಷ್ಟು ನಾನು. ವೆರಿ ನೈಸ್. ಸೊ ನೀವು ತುಂಬ ಇಷ್ಟಪಡೋ ಅಥವಾ ಪೂಜಿಸುವಂತಹ ಆ್ಯಕ್ಟ್ರು ಯಾರು? ಅದು ಯಾವ ದೇಶದ ಆ್ಯಕ್ಟ್ರು ಅದನ್ನು ಹೇಳಿ. ಅಪ್ಪು ಸರ್. ಅಪ್ಪು ಸರ್. ಹೌದು. ಎರಡನೇ ಕ್ವೆಶ್ಚನ್, ಎರಡನೇ ವ್ಯಕ್ತಿ ಅಪ್ಪು ಸರ್ ಬಿಟ್ರೆ ನನ್ನ ಪರ್ಸನ್ ತುಂಬಾ ಅಂದ್ರೆ ಜಾಸ್ತಿ ನೆನಪಿಸ್ಕೊಳ್ಳೋದೆ ಅವ್ರನ್ನ. ಸುಮಾರು ಜನ ಇದಾರೆ, ಹೆಸರು ಹೇಳ್ತಾ ಹೋದ್ರೆ ತುಂಬಾ ಇದೆ. ಅಂಡ್ ಐಮ್ ಆಲ್ಸೋ ದರ್ಶನ್ ಸರ್ ಫ್ಯಾನ್ ಕೂಡ. ಹಾಗಾಗಿ ದರ್ಶನ್ ಸರ್. ದರ್ಶನ್ ಸರ್ ಅಂತ ಅಂದ ತಕ್ಷಣ ಅವ್ರ ಪರ ಬ್ಯಾಡ್ ಮೆಸೇಜ್ ಉಂಟಾ? ಅವ್ರ ಪರ ಅಂದಲ್ಲ, ಅಲ್ಲ ನಾನು ಇತ್ತೀಚೆಗೆ ಅವರ ಒಂದು ಕ್ರೈಮ್ ಆದ್ಮೇಲೆ ಎಲ್ಲಾದ್ರೂ ಅವ್ರ ಪರ ನೀವು ಸ್ಟೇಟ್ಮೆಂಟ್ ಕೊಟ್ಟಿತ್ತು ಉಂಟಾ? ಪರ ಅಂತಂದ್ರೆ ಆಸ್ ಆಫ್ ನೌ ಎಲ್ಲೂ ಏನು ತೀರ್ಮಾನ ಅಂತೂ ಆಗಿಲ್ಲ. ಬಟ್ ಆಸ್ ಅನ್ ಆಕ್ಟರ್ ಐ ಲವ್ ಹಿಮ್ ಅ ಲಾಟ್. ಯಾಕಂದ್ರೆ ಅವರು ಬೆಳೆದಿರೋ ಅಂತ ಎಲ್ಲರಿಗೂ ಗೊತ್ತಿದೆ, ಫ್ರಮ್ ಲೈಟ್ ಬಾಯ್ ಟು ವೆರಿ ಬಿಗ್ ಲೆಜೆಂಡ್ ಇವಾಗ. ಸೊ ಆ ಒಂದು ಜರ್ನಿ ನನಗೆ ಸ್ಪೆಷಲಿ ಇಷ್ಟ. ಅಂಡ್ ಒಂದು ಎಲ್ಲ ಕ್ಯಾರೆಕ್ಟರ್ನು ಎಲ್ಲ ಆರ್ಟಿಸ್ಟ್ ಕ್ಯಾರಿ ಮಾಡೋಕ್ಕಾಗಲ್ಲ, ಆ ಒಂದು ಗತ್ತು ಅವರಲ್ಲಿದೆ. ಅಂಡ್ ನೇರ ನೋಡಿ ಅವರು, ನನ್ಗೆ ಅದು ಇಷ್ಟ. ಎಲ್ಲೇ ಹೋಗ್ಲಿ ಏನೇ ಒಂದಿದ್ರು ಇಂಥದ್ದಿದೆ. ಮೇ ಬಿ ಜನ ಅವ್ರು ಹೇಳಿದ್ರಲ್ಲ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ, ಅವ್ರನ್ನಲ್ಲಿ ಅವ್ರು ಮಾತಾಡೋದೇನು ಮಾತಾಡ್ತಾರೆ. ಅಂಬರೀಶ್ ಸರ್ ಹೇಗೆ ಮುಂಚೆ ಮಾತಾಡ್ತಾ ಇದ್ರು, ಸೊ ಆ ಒಂದು ಲೈನ್ ಅಲ್ಲಿ ಬರುವಂತದ್ದು ಆ ಕೆಲವೊಂದು ಕ್ಯಾರೆಕ್ಟರ್ಸ್ ಇಷ್ಟ. ಬಟ್ ಇವಾಗ ಅದೇನೋ ಒಂದು ಆಗಿದೆ, ಲೆಟ್ಸ್ ಸಿ ಏನಾಗುತ್ತೆ ತೀರ್ಮಾನ. ಗಿವ್ ದ ಸಿಚುಯೇಷನ್ ದರ್ಶನ್ ಸರ್ಗೆ 14 ವರ್ಷದ ಶಿಕ್ಷೆ ಆದ್ರೆ ಅಥವಾ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿ ಜೀವಾವಧಿ ಶಿಕ್ಷೆ ಆದ್ರೆ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯ? ಐ ಹೋಪ್ ದಟ್ ಡಸಂಟ್ ಹ್ಯಾಪನ್. ಅಂದ್ರೆ ಅಂದ್ರೆ ಶಾಕಿಂಗ್ ನ್ಯೂಸ್ ಸ್ಪೆಷಲಿ. ಅಂಡ್ ಅದು ತಪ್ಪು ಆಗಿದೆ ಅಂತ ಅಂದಿದ್ರೆ ಎವ್ರಿಬಡಿ ಹ್ಯಾವ್ ಟು ಗೋ ಡೌನ್ ಫಾರ್ ಲಾ, ಅದಂತೂ ಸತ್ಯ. ಬಟ್ ಆಸ್ ಅನ್ ಆರ್ಟಿಸ್ಟ್ ಅವ್ರನ್ನ ನೋಡಿದ್ರೆ ಐ ಥಿಂಕ್ ವಿ ಮೇ ಲೂಸ್ ಅ ಬಿಗ್ ಸ್ಟಾರ್ ಅಂತ. ಆಕ್ಚುಲಿ ಇವತ್ತಿನ ಸಮಾಜದಲ್ಲಿ ಒಂದು ರಾತ್ರಿಯ ಅಮಾರದಕ್ಕೆ ಎಷ್ಟೋ ರಾತ್ರಿಗಳ ತಲೆದಂಡ ಆಗಿದೆ. ಹೋಪ್ ಟು ಸಿ ಅ ಗುಡ್ ಥಿಂಗ್ ಫಾರ್ ದಟ್. ನೀವು ಓಕೆ, ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್, ನೀವು ಆರಾಧಿಸುವಂತಹ ಹೀರೋಯಿನ್, ಬಿಕಾಸ್ ಆಬ್ವಿಯಸ್ಲಿ ಯು ಹ್ಯಾವ್ ಟು ಫಾಲೋ ಸಂಬಡಿ ಆಸ್ ಹೀರೋಯಿನ್. ಹೀರೋಯಿನ್ ಅಂತ ಬಂತ ನಾನು ಐ ಡೋಂಟ್ ಬಿಲೀವ್ ದಟ್ ಒನ್ ಪರ್ಸನ್ ಅಂತ. ನನ್ ಯಾವುದೇ ಸಿನಿಮಾ ನೋಡಿದ್ರು ಐ ಬಿಲೀವ್ ದಟ್ ಕ್ಯಾರೆಕ್ಟರ್. ಇವಾಗ ಮಂಜುಳಾ ಅವ್ರು ಬಂದ್ರೆ ಆ ಬಜಾರಿ ಕ್ಯಾರೆಕ್ಟರ್ ನಂಗೆ ಅದು ತುಂಬಾ ಇಷ್ಟ ಆಗುತ್ತೆ. ಅವ್ರು ಬೇರೆ ಸಿನಿಮಾನು ಮಾಡಿದಾರೆ, ಇಲ್ಲ ಅಂತಲ್ಲ. ಈಗ ದೀಪಿಕಾ ಪಡ್ಕೋಡೆ ಬಂದ್ರೆ ಐ ಲವ್ ಫಾರ್ ಪದ್ಮಾವತಿ, ಆ ಒಂದು ವೆರಿ ಸಟೈರ್ ಆಕ್ಟಿಂಗ್ ಬರುತ್ತೆ. ಅಂಡ್ ಕಂಗನಾ ಬಂದ್ರೆ ಶಿ ಹಸ್ ಡನ್ ದಟ್ ಡಾಕ್ಯುಮೆಂಟ್ರಿ ತಲೈವ. ಸೊ ಹಾಗಾಗಿ ಒಂದೊಂದು ನೆವರ್ ಎಂಡಿಂಗ್. ಸೊ ಐ ಬಿಲೀವ್ ಇನ್ ಆ ರೋಲ್ಗೆ ಐ ಪ್ರಿಫರ್ ರಾದರ್ ದೆನ್ ದೇರ್. ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಪರ್ಸನಲ್ ಅಂತ ಇದ್ದೇ ಇರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಗೋ ಟು ದಟ್. ನನಗೆ ಆಸ್ ಅನ್ ಆರ್ಟಿಸ್ಟ್ ಐ ವಾಂಟ್ ಟು ಸಿ ವಿಚ್ ಐ ಆಮ್ ಕಂಫರ್ಟಬಲ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾನು ಮಾಡಿದ ಇಂಟರ್ವ್ಯೂಲಿ ಯಾವುದು ಸುಳ್ಳು ಹೇಳಿಲ್ಲ ನೀವು. ಅಲ್ಲ, ಸುಳ್ಳು ಹೇಳಿದ್ರು ನೀವು ಕಂಡಿಡಿದ್ರೆ, ನೀವು ಕಂಡಿಲ್ಲ ಅಂದ್ರೆ ಅವರಂತೂ ಕಂಡಿಡಿತಾರೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವೆರಿ ನೈಸ್ ಹ್ಯಾವಿಂಗ್ ಯು. ವೀಕ್ಷಕರೇ, ಇದಾಗಿತ್ತು ನಿಖಿತಾ ಸ್ವಾಮಿಯವರ ಮನದಾಳದ ಮಾತು. ನಿಖಿತಾ ಸ್ವಾಮಿ ಬರೀ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಅಲ್ಲ, ಸುಮಾರು ವಿಷಯಗಳಲ್ಲಿ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಂತಹ ವ್ಯಕ್ತಿ. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ನೋಡಿದಂತಹ ವ್ಯಕ್ತಿಗಳು ಪಾಸಿಟಿವ್ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳಿ. ಏನು ನೆಗೆಟಿವ್ ಕಮೆಂಟ್ಗೆ ಏನು ಯೂಸು ಇರೋದಿಲ್ಲ, ನೆಗೆಟಿವ್ ಕಮೆಂಟಲ್ಲಿ ನಾವು ರಿಪ್ಲೈನೂ ಮಾಡೋದಿಲ್ಲ. ಅಟ್ಲೀಸ್ಟ್ ಸಮಥಿಂಗ್ ಹ್ಯಾಸ್ ಟು ಬಿ ಕರೆಕ್ಟೆಡ್. ಒಂದು ಪರಿವರ್ತನೆ ಬೇಕಿದೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಬೇಕಿದೆ ಅಂದರೆ ಅಟ್ಲೀಸ್ಟ್ ನಮಗಾದ್ರೂ ಉಪಯೋಗ ಆಗುತ್ತೆ, ಅಥವಾ ನೀವು ಶೇರ್ ಮಾಡುವಂತಹ ವ್ಯಕ್ತಿಗಾದ್ರೂ ಉಪಯೋಗ ಆಗುತ್ತೆ. ನಮ್ಮ ಚಾನಲ್ಲು
ಅನೇಕ ಒಳ್ಳೆಯ ವಿಷಯಗಳನ್ನು ಕೊಡೋದಕ್ಕೆ ಇನ್ಸ್ಪೈರ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನು, ನೈಜತೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಯೂಸ್ ಮಾಡಿ, ಹಾಗೂ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಜಯವಾಹಿನಿಯನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಹೆಚ್ಚಿನ ಕಂಟೆಂಟ್ಗೋಸ್ಕರ ವೀಕ್ಷಿಸ್ತಾ ಇರಿ. ವಾಪಸ್ ಬರ್ತೀನಿ. ನಮಸ್ಕಾರ.